नावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ನಚಿಕೇತ ಕೇಳಿರುವಂತಹ ಆತ್ಮನ ಬಗ್ಗೆ ಜ್ಞಾನವನ್ನು ಕುರಿತು ಅದನ್ನು ದುರ್ದರ್ಶಂ ಅಂತ ಕರೆದಿದ್ದೇನೆ. ಅಂತಂದರೆ ವೆರಿ ಡಿಫಿಕಲ್ಟ್ ಟು ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಆತ್ಮ ಈಸ್ ನಾಟ್ ದಟ್ ಈಸಿ. ಸೊ ಯಮಧರ್ಮರಾಜ ಹೇಳಿದ್ದಾನೆ ಇಟ್ ಈಸ್ ದುರ್ದರ್ಶಂ, ಬಟ್ ಕಾರಣ ಕೊಡಬೇಕು. ಯಾವ ಕಾರಣದಿಂದ ಆತ್ಮ ಈಸ್ ವೆರಿ ಡಿಫಿಕಲ್ಟ್ ಟು ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್? ಸೊ ಅದಕ್ಕೆ ಅವನು ಹೇಳ್ತಾನೆ ಇಟ್ ಈಸ್ ಗೂಢಂ ಅನುಪ್ರವಿಷ್ಟಂ. ಇಟ್ ಈಸ್ ಗೂಢಂ ಅನುಪ್ರವಿಷ್ಟಂ. ಅದು ಬಹಳ ರಹಸ್ಯವಾದ ಜಾಗದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಅದು ಆತ್ಮ ಎಷ್ಟು ರಹಸ್ಯವಾಗಿ ಹೋಗಿ ಸೇರಿಕೊಂಡಿದೆ ಅಂತಂದರೆ ಆ ಜಾಗಕ್ಕೆ ನಾವು ಹೋಗಬೇಕು ಅಂತ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಅಲ್ಲಿಗೆ ಹೋಗಿ ತಲುಪೋದಕ್ಕೆ ನಮಗೆ ಮಾರ್ಗವೇ ಗೊತ್ತಿಲ್ಲ. ಹೋಗಿ ಹೋಗಿ ಅಂತಹ ಜಾಗದಲ್ಲಿ ಈ ಆತ್ಮ ಕೂತ್ಕೊಂಡ್ಬಿಟ್ಟಿದೆ. ಅಲ್ಲಿ ಹೇಗೆ ಹೋಗ್ತೀಯಾ? ಹೋಗೋದೇ ಕಷ್ಟ. ಅಷ್ಟು ಸೂಕ್ಷ್ಮವಾದ ಆತ್ಮವನ್ನು ಒಂದು ವೇಳೆ ಹುಡುಕೊಂಡು ಹೋಗಿ ಅಲ್ಲಿ ನೋಡ್ತೀನಿ ಅಂತಂದರೂ ಕೂಡ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪೀರಿಯನ್ಸ್. ಯಾಕೆ ಅಂತಂದರೆ ಇಟ್ ಈಸ್ ವೆರಿ ಸೂಕ್ಷ್ಮತ್ವ. ಅದು ಬಹಳ ಸೂಕ್ಷ್ಮವಾಗಿದೆ ಈ ಆತ್ಮ ಅನ್ನುವಂತಹದ್ದು. ಸೊ ಈ ಆತ್ಮನ ಬಗ್ಗೆ ನೀನು ಕೆಲವು ವಿಚಾರಗಳನ್ನು ಮಾಡಿದೆಯಾ, ಅದರ ರಹಸ್ಯವನ್ನು ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯಾ? ಅದು ಹೋಗಿ ಬಹಳ ರಹಸ್ಯವಾದ ಜಾಗವನ್ನು ಸೇರಿಕೊಂಡಿದೆ ಮತ್ತು ಅದು ನಮ್ಮಲ್ಲೇ ಇದೆ ಅಂತ ಕೂಡ ಹೇಳ್ತೀಯ. ನಮ್ಮಲ್ಲೇ ಇದೆ ಅಂತ, ನಮ್ಮಲ್ಲೇ ಇರುವಂತಹ ಆತ್ಮಕ್ಕೆ ಯಾಕೆ ನಾನೇ ಹೋಗಿ ನೋಡೋಕ್ಕಾಗ್ತಾ ಇಲ್ಲ? ಬಿಕಾಸ್ ನಮಗೆ ಪ್ರಪಂಚ ಅನ್ನುವಂತಹದ್ದು ಬಹಳ ಮುಖ್ಯವಾಗಿ ಕಂಡು ಬಂದಿದೆ. ಏಕೆ ಅಂತಂದರೆ ಕಂಡು ಬಿಟ್ಟ ಕೂಡಲೇ ಈ ಒಂದು ದೃಶ್ಯ ಪ್ರಪಂಚದ ಆಕರ್ಷಣೆ ನಮ್ಮನ್ನು ಕೈ ಬೀಸಿ ಕರೀತಾ ಇದೆ. ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಇದನ್ನು ನೋಡಬೇಕು, ಅದನ್ನು ನೋಡಬೇಕು. ಎಷ್ಟು ಚೆನ್ನಾಗಿದೆ ಈ ಪ್ರಪಂಚ, ಎಷ್ಟು ಸುಂದರವಾಗಿದೆ, ಏನೆಲ್ಲವನ್ನು ನೋಡ್ಬೋದು, ಏನೆಲ್ಲವನ್ನು ನಾನು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು ಮತ್ತು ಇಲ್ಲಿಂದ ಈ ಜಗತ್ತಿನಿಂದ ನಾನು ಏನೆಲ್ಲವನ್ನು ಪಡ್ಕೋಬಹುದು. ಒಂದೊಂದು ವಸ್ತುವನ್ನು ಜಗತ್ತಿನಿಂದ ನಾನು ಪಡ್ಕೊಂಡಾಗಲೂ ಕೂಡ ಬಹಳ ಆನಂದವನ್ನು ಪಡ್ತಾ ಇದ್ದೀನಿ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿ ಹ್ಯಾಪಿನೆಸ್. ಐ ಆಮ್ ಗೆಟಿಂಗ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಆದ್ದರಿಂದ ಪ್ರಪಂಚನೇ ನನಗೆ ಮುಖ್ಯ. ಕಣ್ಣು ಬಿಟ್ಟ ತಕ್ಷಣ ಪ್ರಪಂಚ ಕಾಣುತ್ತೆ, ಅಲ್ಲಿ ಹೋಗ್ತೀನಿ ನಾನು. ಸೊ ಪ್ರಪಂಚನೇ ನನಗೆ ಬಹಳ ಮುಖ್ಯವಾಗಿರೋದ್ರಿಂದ ಹೊರಗಡೆ ಸುತ್ತಾಡೋದಕ್ಕೆ ಇಷ್ಟಪಡ್ತಾ ಇರೋದ್ರಿಂದ ನನ್ನ ಒಳಗಡೆ ಇರುವಂತಹ ಆತ್ಮವನ್ನು ನಾನು ಗಮನಿಸ್ತಾ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಅವಿದ್ಯೆ. ಯಾಕೆ ನಾನು ಆತ್ಮನನ್ನು ನೋಡೋಕ್ಕಾಗ್ತಾ ಇಲ್ಲ ಅಂತಂದರೆ ಇಟ್ ಈಸ್ ಓನ್ಲಿ ಇಗ್ನೋರೆನ್ಸ್ ಅಬೌಟ್ ದಿ ಸೆಲ್ಫ್. Ignorance about the self is called the self-ignorance. ಸೊ ಪ್ರಪಂಚ ಅಥವಾ ಲೌಕಿಕ ಅನ್ನುವಂತಹದ್ದು ನಮಗೆ ಬಹಳ ಮುಖ್ಯವಾಗಿರೋದ್ರಿಂದ ನಾವು ಒಂದಾದ ಮೇಲೆ ಒಂದೊಂದು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ, ಇದು ನನ್ನ ಜವಾಬ್ದಾರಿ, ಯಾರೂ ನನಗೆ ಹೇಳಿಲ್ಲ, ಯಾರು ಹೇಳಿಲ್ಲದೆ ಹೋದರೂ ಕೂಡ ಇವೆಲ್ಲವನ್ನು ನಾನು ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಅನೇಕ ಜವಾಬ್ದಾರಿಗಳನ್ನು ನಾನೇ ಮೈ ಮೇಲೆ ಎಳ್ಕೋತಾ ಇದ್ದೀನಿ. ಸೊ ಈ ರೀತಿ ಅನೇಕ ಜವಾಬ್ದಾರಿಗಳನ್ನು ನಾನು ಮೈ ಮೇಲೆ ಹೇಳ್ಕೊಡೋದನ್ನು ಯಾವಾಗ ಕಲಿತ್ಕೊಂಡೆ ನಾನು? ಯಾರು ನನಗೆ ಹೇಳಿಕೊಟ್ರು?
ನಾನು ಹುಟ್ಟಿದ ಮೇಲೆ ಸಣ್ಣ ಮಗುವಾಗಿದ್ದಾಗ ನನ್ನನ್ನು ಶಾಲೆಗೆ ಸೇರಿಸಿದ್ರು. ಆಗ ಚೆನ್ನಾಗಿ ಓದಬೇಕು, ಓದಿದ್ರೆ ಹೈಯರ್ ಕ್ಲಾಸ್ಗೆ ಅಡ್ಮಿಷನ್ ಚೆನ್ನಾಗಿ ಸಿಗುತ್ತೆ, ಫಸ್ಟ್ ರ್ಯಾಂಕ್ ಬರಬೇಕು. ಸೊ ಬೇಸಿಕ್ ಎಜುಕೇಷನ್ ಆದಮೇಲೆ ಕಾಲೇಜ್ ಎಜುಕೇಷನ್ನು, ಅಲ್ಲೂ ಕೂಡ ಚೆನ್ನಾಗಿ ಓದಬೇಕು ಅಂತ ಹೇಳಿ ಅಲ್ಲೂ ಜವಾಬ್ದಾರಿ ತಗೊಂಡೆ. ಓದಿದ ಮೇಲೆ ಗೊತ್ತಾಯಿತು ಚೆನ್ನಾಗಿ ಓದಿದ್ರೆ ಮಾತ್ರ ಕೆಲಸ ಸಿಗುತ್ತೆ ಅಂತ. ಕೆಲಸ ಸಿಕ್ಕಿದೆ, ಜಾಬು ಆಯಿತು. ಜಾಬ್ ಆದಮೇಲೆ ನನ್ನಲ್ಲಿ ಸಾಕಷ್ಟು ಹಣ ಇದೆ, ಈಗ ಒಂದು ಒಳ್ಳೆ ಮನೆ ಕಟ್ಟಬೇಕು. ಸೊ ಮನೆ ಕಟ್ಟಾಯಿತು, ಒಬ್ಬಳು ಸಂಗಾತಿ ಬೇಕು, ಮದುವೆ ಆಗತ್ತೆ. ಮದುವೆ ಆದಮೇಲೆ ನಮ್ಮ ದಾಂಪತ್ಯದಲ್ಲಿ ಒಂದು ಮಗು ಬೇಕು, ಮಗು ಹುಟ್ಟತ್ತೆ. ಮಗುವಿಗೆ ಏನು ಬೇಕು ಏನು ಬೇಡ ಅದೆಲ್ಲವನ್ನು ನಾವು ಪ್ರೊವೈಡ್ ಮಾಡಬೇಕು. ಮಗುವಿನ ಕಡೆಗೆ ಗಮನವನ್ನು ಹರಿಸೋದು, ಆ ಮಗುವನ್ನು ಬೆಳೆಸೋದು, ಆ ಮಗುವನ್ನು ವಿದ್ಯಾವಂತನನ್ನಾಗಿ ಮಾಡುವಂತಹದ್ದು. ಆ ಮಗು ವಿದ್ಯಾವಂತನಾದ ಮೇಲೆ ಅವನಿಗೆ ಒಂದು ಕೆಲಸ ಸಿಗತ್ತೆ, ಅವನು ಸಂಪಾದನೆ ಮಾಡ್ತಾನೆ, ಅವನಿಗೆ ಮದುವೆ ಆಗತ್ತೆ, ಅವನಿಗೆ ಮಕ್ಕಳಾಗತ್ತೆ. ಆ ಮಕ್ಕಳನ್ನು ಮತ್ತೆ ಬೆಳೆಸಬೇಕು. ಆ ಪುಟ್ಟ ಮಕ್ಕಳು ಬೆಳೆಯುವಂತಹದ್ದನ್ನು ನಾನು ನೋಡಬೇಕು. ಹೀಗೆ ನನ್ನ ಜವಾಬ್ದಾರಿಗಳು ಒಂದ ಎರಡ ಇವೆಲ್ಲ ಯಾವಾಗ ಮುಗಿಯುತ್ತೆ? ಎಂದೋ ಒಂದು ದಿನ ಸಂಸಾರದ ಎಲ್ಲ ಜಂಜಾಟಗಳನ್ನು ನೋಡಿ ಅನುಭವಿಸಿದ ಮೇಲೆ, ಓಹೋ ಪ್ರಪಂಚ ಅಂದರೆ ಇಷ್ಟೇ, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಆದ್ದರಿಂದ ನನಗೆ ಈ ಪ್ರಪಂಚ ಬೇಡ, ಈಗ ನನಗೆ ಅಧ್ಯಾತ್ಮ ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ, ನಾನು ಪಾರಮಾರ್ಥಿಕದ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ಅಂತ ಹೇಳಿ ನಾನು ಪ್ರಿಪೇರ್ ಆಗ್ತೀನಿ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನನಗೆ ವಯಸ್ಸಾಗಿದೆ. ಐ ಹ್ಯಾವ್ ರಿಟೈರ್ಡ್ ಫ್ರಮ್ ದಿ ಸರ್ವಿಸ್. ನನಗೆ ವೃದ್ಧಾಪ್ಯ ಬರ್ತಾ ಇದೆ. ಈ ವೃದ್ಧಾಪ್ಯದಲ್ಲಿ ಕಣ್ಣು ಸರಿ ಕಾಣಿಸ್ತಾ ಇಲ್ಲ, ಕಿವಿ ಸರಿ ಕೇಳಿಸ್ತಾ ಇಲ್ಲ, ತಿಂದ ಆಹಾರ ರುಚಿಸ್ತಾ ಇಲ್ಲ. ಮನೆಯಲ್ಲಿ ನೋಡೋರೆಲ್ಲ ಅಸಡ್ಡೆ ಮಾಡ್ತಾರೆ. ಓಹೋ, ದಿಸ್ ಈಸ್ ಪ್ರಪಂಚ, ದಿಸ್ ಈಸ್ ಲೌಕಿಕ. ಸೊ ಹೀಗೆ ಎಲ್ಲ ಕೆಲಸಗಳನ್ನು ಮಾಡಿ ಆಗಿದೆ. ಈಗ ನಾನು ಐ ಆಮ್ ಪ್ರಿಪೇರ್ಡ್. ಹೀಗೆ ತಿಳ್ಕೊಂಡಾಗ ವೃದ್ಧಾಪ್ಯ ಬಂದಿರೋ ಅಂತ ಗೊತ್ತಾಗುತ್ತೆ. ಆಗ ನನಗೆ ಅನುಭವ ಏನು ಅಂತಂದರೆ, ದ ಹೋಲ್ ಲೈಫ್ ಐ ಹ್ಯಾವ್ ವೇಸ್ಟೆಡ್. ಸೊ ಆಚಾರ್ಯ ಶಂಕರರು ಈ ಒಂದು ಅವಸ್ಥೆಯನ್ನು ಕುರಿತು ಪ್ರಾಕೃತ ವಿಷಯ ವಿಜ್ಞಾನೇಹಿ ಪ್ರಚ್ಛನ್ನಂ, ನಮ್ಮ ಇಡೀ ಬದುಕು, ನಮ್ಮ ಎಲ್ಲ ಆಯಸ್ಸು ವ್ಯರ್ಥವಾಗಿ ಹೋಗಿದೆ, ನಮ್ಮ ಉದ್ದೇಶ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಈ ಎಲ್ಲ ಕಾರಣಗಳು ಹಾಗೂ ಈ ಒಂದು ಲೌಕಿಕ ಜಗತ್ತಿನಲ್ಲಿ ನಂದು ಬಹಳ ಬ್ಯುಸಿ ಲೈಫ್ ಅಂತ ಹೇಳಿ ಏನು ನಾನು ಅದನ್ನು ಅನುಭವಿಸಿದೆ, ಆ ಎಲ್ಲ ಕಾರಣಗಳಿಂದ ನಾನು ಆತ್ಮನನ್ನು ಮರೆಯೋ ಹಾಗೆ ಆಗೋಯಿತು. ಐ ಹ್ಯಾವ್ ಇಗ್ನೋರ್ಡ್ ದಿಸ್ ಸೆಲ್ಫ್. ದಿಸ್ ಈಸ್ ಕಾಲ್ಡ್ ಸೆಲ್ಫ್ ಇಗ್ನೋರೆನ್ಸ್. ಸೊ ಅದನ್ನು ಇಲ್ಲಿ ಯಮಧರ್ಮರಾಜ ಗೂಢಂ ಅನುಪ್ರವಿಷ್ಟಂ. ವಿ ಹ್ಯಾವ್ ನೋ ಟೈಮ್ ಫಾರ್ ಸತ್ಸಂಗ, ನೋ ಟೈಮ್ ಫಾರ್ ಸ್ಪಿರಿಚುವಲ್ ಲೈಫ್, ನೋ ಟೈಮ್ ಟು ನೋ ದಿ ಆತ್ಮ. ಯಾವುದಕ್ಕೂ ನನಗೆ ಟೈಮ್ ಇಲ್ಲ. ಈ ರೀತಿಯಲ್ಲಿ ಮೃತ್ಯು ದೇವತೆ ಹೇಳ್ತಾ ಇದ್ದಾನೆ. ಇದು ಕೇವಲ ಯಮಧರ್ಮರಾಜ ಈ ಮಂತ್ರದಲ್ಲಿ ಹೇಳಿದ್ದಾನೆ ಇಂದ ಮಾತ್ರಕ್ಕೆ ಇದು ಬೇರೆ ಇನ್ನೆಲ್ಲೂ ಇಲ್ವಾ? ಶ್ರುತಿ ಮಾತೆ ಹೇಳಿದಾಳೆ, ವೇದಗಳೇ ಹೇಳ್ತಾ ಇದೆ. ಒಬ್ಬ ಗುರು, ಆಚಾರ್ಯ, ಅನುಭವಿ, ಜ್ಞಾನಿ, ದ ವೈಸ್ ಪರ್ಸನ್, ದ ರಿಯಲೈಸ್ಡ್ ಮಾಸ್ಟರ್ ಇನ್ ದ ಸೊಸೈಟಿ, ಆಲ್ ಆಫ್ ದೆಮ್, ಅವರೆಲ್ಲ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದಿಸ್ ಆತ್ಮ ಇಸ್ ವೆರಿ ಸೂಕ್ಷ್ಮ ಅನ್ನುವಂತಹದ್ದನ್ನು ನಮಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಗೂಢಂ ಅನುಪ್ರವಿಷ್ಟಂ. ದಟ್ ಈಸ್ ದಿ ಮೇನ್ ಪರ್ಪಸ್ ವೈ ದಿಸ್ ಆತ್ಮ ಈಸ್ ಕಾಲ್ಡ್ ಗೂಢಂ ಅನುಪ್ರವಿಷ್ಟಂ. ಇಟ್ ಈಸ್ ವೆರಿ ಸೂಕ್ಷ್ಮತ್ವ. ಸೊ ಈ ಒಂದು ಕಾನ್ಸೆಪ್ಟ್, ಆತ್ಮ ಅನ್ನುವಂತಹದ್ದು ವೆರಿ ಸೂಕ್ಷ್ಮ ಮತ್ತು ಬಹಳ ರಹಸ್ಯವಾಗಿ ಯಾರಿಗೂ ಗೊತ್ತಾಗದಂತಹ ಒಂದು ಸ್ಥಳವನ್ನು ಅದು ಹೋಗಿ ಹೊಕ್ಕಿದೆ. ಅಲ್ಲಿ ಹೋಗಿ ಸೇರಿಕೊಂಡಿರೋ ಜಾಗಕ್ಕೆ ನಾವು ಹೋಗೋಕ್ಕೆ ಆಗೋದಿಲ್ಲ. ಅಂತಹ ಜಾಗದಲ್ಲಿ ಜೊತೆಗೆ ಅಲ್ಲಿ ಅಡಿಗೆ ಕುಳಿತಿದೆ, ನಾವು ಹೋಗೋಕ್ಕೆ ಆಗೋದಿಲ್ಲ.
ಆ ಜಾಗದಲ್ಲಿ ಅದು ಅಡಗಿ ಕುಳಿತಿದೆ. ಮತ್ತು ಇಟ್ ಈಸ್ ಕವರ್ಡ್ ಬೈ ವಾಟ್? ಅನೇಕ ಬೇರೆ ಬೇರೆಗಳಿಂದ ಈ ಆತ್ಮ ಅನ್ನುವಂತಹದ್ದು ಮುಚ್ಚಿ ಹೋಗಿದೆ. ಈ ಆತ್ಮದ ಮೇಲೆ ಅನೇಕ ಹೊದಿಕೆಗಳು, ಒಂದ ಎರಡ ಎಷ್ಟು ಹೊದಿಕೆಗಳನ್ನು ಬಿಡಿಸೋದು? ನಮ್ಮ ವೇದಾಂತದಲ್ಲಿ ನಮ್ಮ ಶರೀರವನ್ನು, ನಮ್ಮ ದೇಹವನ್ನು ಸ್ಥೂಲ ಇನ್ ನೇಚರ್, ದೇಹ ಅನ್ನುವಂತಹದ್ದು ಇದಕ್ಕೆ ಒಂದು ನಿರ್ದಿಷ್ಟವಾದ ರೂಪ, ಗಾತ್ರ ಅವೆಲ್ಲ ಇದೆ. ದೇಹವನ್ನು ನೋಡಬಹುದು, ದೇಹವನ್ನು ಅನುಭವಿಸಬಹುದು, ದೇಹವನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಅದರಿಂದ ದೇಹ ಅನ್ನುವಂತಹದ್ದು ಈಸ್ ನಾಟ್ ಸೂಕ್ಷ್ಮ, ಇಟ್ ಈಸ್ ಸ್ಥೂಲ. ಸೊ ದೇಹ ಅನ್ನುವಂತಹದ್ದು ಸ್ಥೂಲ, ದೇಹಕ್ಕೆ ಗಾತ್ರ ಇದೆ, ರೂಪ ಇದೆ. ಮತ್ತು ಈ ದೇಹದಲ್ಲಿ ಪ್ರಾಣ ಅನ್ನುವಂತಹದ್ದು ಅಡಗಿದೆ. ದೇಹದಲ್ಲಿ ಪ್ರಾಣ ಇದೆ, ಬಟ್ ಪ್ರಾಣವನ್ನು ನಾನು ನೋಡ್ತಾ ಇದ್ದೀನಾ? ಪ್ರಾಣವನ್ನು ನಾನು ನೋಡ್ತಾ ಇಲ್ಲ. ಪ್ರಾಣ ನನ್ನ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ ಪ್ರಾಣ ಕಾಣ್ತಾ ಇಲ್ಲ? ಶರೀರ ಸ್ಥೂಲ, ಇಟ್ ಈಸ್ ಪಾಸಿಬಲ್ ಟು ಸಿ, ಬಟ್ ದೇಹದಲ್ಲಿ ಬಂದು ಸೇರಿಕೊಂಡಿರುವಂತಹ ಈ ಪ್ರಾಣ ಸೂಕ್ಷ್ಮ. ದೇಹಕ್ಕೆ ಕಂಪೇರ್ ಮಾಡಿದ್ರೆ ಪ್ರಾಣ ಈಸ್ ವೆರಿ ಸೂಕ್ಷ್ಮ. ದೇಹ ಕಣ್ಣಿಗೆ ಕಾಣುವಂತೆ ಪ್ರಾಣ ಕಾಣ್ತಾ ಇಲ್ಲ. ಪ್ರಾಣ ಕಾಣ್ತಾ ಇಲ್ಲ, ಬಟ್ ಹೇಗೆ ಅದು ದೇಹದಲ್ಲಿದೆ ಅಂತ ನಿನಗೆ ಗೊತ್ತು? ಬಿಕಾಸ್ ದಿ ಮೈಂಡ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದಿ ಪ್ರಾಣ. ಮನಸ್ಸಿಗೆ ಅದು ಅರ್ಥ ಆಗ್ತಾ ಇದೆ, ನನ್ನಲ್ಲಿ ಪ್ರಾಣ ಇದೆ ಅಂತ. ಹೇಗೆ ಮನಸ್ಸಿಗೆ ಅರ್ಥ ಆಗ್ತಾ ಇದೆ? ಈಗ ಬರೀ ದೇಹ ಅಂತಂದ್ರೆ ದೇಹದಲ್ಲಿ ಅನೇಕ ಭಾಗಗಳಿದೆ, ಕೈಕಾಲುಗಳಿದೆ, ಅನೇಕ ಇಂದ್ರಿಯಗಳಿದೆ. ದೇಹ ಬೇಕು ಅಂದಾಗ ಎದ್ದು ನಿಂತ್ಕೊಳ್ಳುತ್ತೆ, ಕೂತ್ಕೋಬೇಕು ಅಂತಂದಾಗ ಕೂತ್ಕೊಳ್ಳುತ್ತೆ, ಓಡಾಡಬೇಕು ಅಂತಂದಾಗ ಓಡಾಡುತ್ತೆ, ಹಸಿವೆ ಆದಾಗ ಆಹಾರ ಸೇವಿಸುತ್ತೆ, ಬಾಯಾರಿಕೆ ಆದಾಗ ನೀರು ಕುಡಿಯುತ್ತೆ, ನನಗೆ ಆಯಾಸ ಆಗಿದೆ ಅಂತಂದಾಗ ನಿದ್ದೆ ಮಾಡುತ್ತೆ. ಸೊ ದೇಹದಲ್ಲಿ ಇವೆಲ್ಲ ಮಾಡೋದಕ್ಕೆ ಒಂದು ಶಕ್ತಿ ಬೇಕು. ದೇಹದಲ್ಲಿ ಶಕ್ತಿ ಎನ್ನುವಂತಹದ್ದು ಇಲ್ಲದೆ ಹೋದರೂ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಯಾವ ಜಾಗದಲ್ಲಿ ಒಂದು ಶರೀರ ಅನ್ನುವಂತಹದ್ದು ಹೋಗಿ ಇರುತ್ತೆ, ಅಲ್ಲಿ ಸ್ವಲ್ಪವೂ ಕೂಡ ಕದಲೋದಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಬರೀ ದೇಹ ಅಂತ ಹೇಳಿದಾಗ ಇಟ್ ಈಸ್ ಎ ಜಡ. ಅಷ್ಟೊಂದು ಜಡಭರಿತವಾದ ದೇಹದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳಿದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ರಾಣ. ಅದಕ್ಕೆ ಪ್ರಾಣ ಅಂತ ಹೇಳಿದಾಗ ವಿ ಕಾಲ್ ಇಟ್ ಪ್ರಾಣಶಕ್ತಿ. ಸೊ ಅದನ್ನು ಪ್ರಾಣಶಕ್ತಿ. ಸೊ ಪ್ರಾಣಶಕ್ತಿ ಎನ್ನುವಂತಹದ್ದು ದೇಹದಲ್ಲಿದೆ, ಅದಕ್ಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದು ಒದಗಿಸ್ತಾ ಇರುವಂತಹ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ದೇಹವನ್ನು ಅನೇಕ ಕಾರ್ಯಗಳಲ್ಲಿ ನಾವು, ಅದು ಸಾಧನೆ ಇರಬಹುದು, ಮತ್ತೊಂದು ಇರಬಹುದು, ಒಟ್ಟಿನಲ್ಲಿ ದೇಹ ಅನ್ನುವಂತಹ ಈ ಒಂದು ಉಪಕರಣ ನನ್ನ ಅನುಕೂಲಕ್ಕೆ ಬರೋ ಹಾಗೆ ನಾನು ಮಾಡ್ಕೋತಾ ಇದ್ದೀನಿ. ಜಡದಿಂದ ಕೂಡಿರುವಂತಹ ಈ ದೇಹವನ್ನು ನನಗೆ ಬೇಕಾದ ಹಾಗೆ, ನನಗೆ ಅನುಕೂಲವಾಗಿ, ನನ್ನ ಸಾಧನೆಗೆ ನಾನು ಇದನ್ನು ಉಪಯೋಗಿಸ್ಕೋತಾ ಇರೋದೇ ಬಿಕಾಸ್ ಆಫ್ ದಿ ಪ್ರಾಣ. ಸೊ ದೇಹದಲ್ಲಿ ಪ್ರಾಣ ಇದೆ. ಸೊ ವಿ ಕ್ಯಾನ್ ಫೀಲ್ ದಿಸ್ ಪ್ರಾಣ ಥ್ರೂ ಮೆಂಟಲಿ. ದಿಸ್ ಪ್ರಾಣ ಈಸ್ ಇನ್ ದಿ ಬಾಡಿ ಅಂಡ್ ಕಂಪೇರ್ ಟು ದಿ ದೇಹ, ಪ್ರಾಣ ಈಸ್ ಸೂಕ್ಷ್ಮ. ಒಂದು ಸ್ಥೂಲದಲ್ಲಿ ಸೂಕ್ಷ್ಮ ಹೋಗಿ ಸೇರ್ಕೋಬಹುದು. ಯಾವುದಕ್ಕೆ ಮತ್ತೊಂದನ್ನ ತನ್ನಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ಇದೆ, ದಟ್ ಈಸ್ ಕಾಲ್ಡ್ ದಿ ವ್ಯಾಪ್ಯ, ದಟ್ ಈಸ್ ಸ್ಥೂಲ. ಸೊ ದೇಹ ಈಸ್ ವ್ಯಾಪ್ಯ ಅಂಡ್ ದೇಹ ಕ್ಯಾನ್ ಅಕಾಮಡೇಟ್ ದಿ ಪ್ರಾಣ. ಪ್ರಾಣವನ್ನು ತನ್ನಲ್ಲಿ ಇಟ್ಕೊಂಡಿದೆ. ಸೊ ಹೀಗೆ ವ್ಯಾಪ್ಯ ಮತ್ತು ವ್ಯಾಪಕತ್ವದ ಆಧಾರದ ಮೇಲೆ ನಾವು ದೇಹವನ್ನು ಗಮನಿಸ್ತೀವಿ. ದೇಹದಲ್ಲಿ ಇರುವಂತಹ ಪ್ರಾಣವನ್ನು ನಾವು ಅರ್ಥ ಮಾಡ್ಕೋತೀವಿ. ಸೊ ದೇಹಕ್ಕಿಂತ ಪ್ರಾಣ ಸೂಕ್ಷ್ಮ. ಪ್ರಾಣಕ್ಕಿಂತ ಮತ್ತಷ್ಟು ಸೂಕ್ಷ್ಮ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ದಿ ಮನಸ್ಸು, ಮೈಂಡ್. ಮನಸ್ಸು ಮತ್ತಷ್ಟು ಸೂಕ್ಷ್ಮವಾಗಿದೆ ಎನ್ನುವಂತಹದ್ದು ಹೇಗೆ ಗೊತ್ತಾಗುತ್ತೆ? ದೇರ್ ಈಸ್ ದೇಹ, ದೇರ್ ಈಸ್ ಪ್ರಾಣ, ದೇರ್ ಈಸ್ ಎ ಮೈಂಡ್
ಬಟ್ ಮೈಂಡ್ ಈಸ್ ಆಲ್ಸೋ ವೆರಿ ಸೂಕ್ಷ್ಮ. ಐ ಆಮ್ ನಾಟ್ ಏಬಲ್ ಟು ಸಿ ದಿ ಮೈಂಡ್. ಬಟ್ ನನಗೆ ಹೇಗೆ ಗೊತ್ತು ಮನಸ್ಸಿದೆ ಅಂತ? ಬಿಕಾಸ್ ಮನಸ್ಸು ಅಂತ ಹೇಳಿದಾಗ ಅಲ್ಲಿ ಅನೇಕ ರೀತಿಯ ಭಾವನೆಗಳನ್ನು ಅದು ಹೊರಹಾಕುತ್ತೆ. ಬಿಕಾಸ್ ಆಫ್ ದಿ ಸರ್ಟನ್ ಎಮೋಷನ್ಸ್ ಲೈಕ್ ಕೋಪ, ಪ್ರೀತಿ, ರೋದನ, ಆನಂದ, ಇವೆಲ್ಲ ಮನಸ್ಸಿಗೆ ಅರ್ಥ ಆಗುವಂತಹ ಅನೇಕ ಭಾವನೆಗಳು. ಈ ಭಾವನೆಗಳು ಮನಸ್ಸಿನಲ್ಲಿ ಹುಟ್ಟಿದಾಗ ದೇಹದ ಮೇಲೆ ಅದರ ಪ್ರಭಾವವನ್ನು ಬೀರುತ್ತೆ. ಮನಸ್ಸಿನಲ್ಲಿ ಹುಟ್ಟಿದಂತಹ ಒಂದು ರೋದನ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಉಂಟಾದಾಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಸಂಕಟವನ್ನು ಅನುಭವಿಸ್ತೀನಿ, ಕರುಳು ಕಿವಿಚಿದಂಗಾಯಿತು ಅಂತೀನಿ, ಮೈಕೈಯೆಲ್ಲ ಹಿಂಡ್ಕೋತೀನಿ. ಅದು ಆ ರೋದನ, ಆ ನೋವು ಉಂಟಾಗಿದ್ದಲ್ಲಿ ಮನಸ್ಸಿನಲ್ಲಿ ಆ ಭಾವನೆ ಬಂದಾಗ, ಅದು ಕೆರಳಿದಾಗ, ಅದರ ಪ್ರಭಾವ ದೇಹದ ಮೇಲೆ ಬಿದ್ದಾಗ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತೆ. ಕೋಪ ಅಂತ ಹೇಳ್ತೀವಿ, ಕ್ರೋಧ, ಕೋಪ, ದ್ವೇಷ, ಅದು ನಮ್ಮ ಮನಸ್ಸಿನಲ್ಲಿ ಬೆಳೆದಾಗ ಅದರ ಪ್ರಭಾವ ನಮ್ಮ ಮೇಲೆ ಯಾವ ರೀತಿ ಬರುತ್ತೆ, ಕಾಣುತ್ತೆ. ಕಣ್ಣುಗಳು ಕೆಂಪಾಗುತ್ತೆ. ಮತ್ತೊಬ್ಬನನ್ನು ನೋಡಿದಾಗ ಸೌಮ್ಯವಾಗಿ ನೋಡಲ್ಲ, ದುರ್ಗುಟ್ಟು ನೋಡ್ತೀವಿ. ನಾವು ಅವನನ್ನು ನೋಡ್ತಾ ಇದ್ದಾಗ ಅವನಲ್ಲಿ ಹೆದರಿಕೆ ಆಗುತ್ತೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಎಮೋಷನ್ಸ್ ದಟ್ ವಿ ಹ್ಯಾವ್ ಎಂಟರ್ಟೈನ್ಡ್ ಇನ್ ದಿ ಮೈಂಡ್, ಆ್ಯಂಡ್ ಬಿಕಾಸ್ ದೀಸ್ ಭಾವನೆಗಳು ದೇ ಟೇಕ್ ದೇರ್ ಬರ್ತ್ ಇನ್ ದಿ ಮೈಂಡ್, ಬಟ್ ದ ಪ್ರಭಾವ ಈಸ್ ಶೋನ್ ಇನ್ ದಿ ದೇಹ. ಮನಸ್ಸಿನಲ್ಲಿ ತುಂಬ ಸಂತೋಷ ಆಗುತ್ತೆ, ಪ್ರೀತಿ ಉಕ್ಕಿ ಬರುತ್ತೆ. ಆ ಪ್ರೀತಿಯನ್ನು ನಾವು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ? ಒಂದು ಮಗುವನ್ನು ನೋಡಿದ ಕೂಡಲೇ ಆ ಪ್ರೀತಿ ಅದು ಎಲ್ಲಿರುತ್ತೆ, ಹುಟ್ಟತ್ತೆ ನಮ್ಮ ಮನಸ್ಸಿನಲ್ಲಿ. ಹೋಗಿ ಮಗುವನ್ನು ಬಾಚಿ ಅಪ್ಕೋತೀವಿ, ಮುದ್ದಾಡ್ತೀವಿ, ಎತ್ಕೋತೀವಿ, ಪ್ರೀತಿ ಮಾಡ್ತೀವಿ. ಮಗು ನಿನಗೇನು ಬೇಕು ಎಲ್ಲವನ್ನು ಕೊಡ್ತೀನಿ. ವೈ ದಿ ಬಾಡಿ ಈಸ್ ಬಿಹೇವಿಂಗ್ ಲೈಕ್ ದಿಸ್? ಇಟ್ ಈಸ್ ಬಿಕಾಸ್ ಆಫ್ ದಿ ಭಾವನಾ ದಟ್ ವಾಸ್ ಶೋನ್ ಬೈ ದಿ ಮೈಂಡ್. ಸೊ ಮನಸ್ಸು ಅನ್ನುವಂತಹದ್ದು ನೋಡೋಕ್ಕಾಗೋದಿಲ್ಲ. ಮನಸ್ಸಿಗೆ ಒಂದು ರೂಪ ಇಲ್ಲ, ಗಾತ್ರ ಇಲ್ಲ, ಕೇವಲ ಭಾವನೆಗಳನ್ನು ಅದು ಹುಟ್ಟಿ ಹಾಕುತ್ತೆ. ಬಟ್ ಅದರ ಪ್ರಭಾವ ದೇಹದ ಮೇಲೆ ಬಿದ್ದಾಗ ದೇಹದಲ್ಲಿ ಅನೇಕ ರೀತಿಯ ಭಾವನೆಗಳು ಉಂಟಾಗುತ್ತೆ. ಆಗ ನಮಗೆ ಗೊತ್ತಾಗತ್ತೆ, ದೇಹದ ಅನುಭವ ಆಯಿತು, ಪ್ರಾಣದ ಅನುಭವ ಕೂಡ ಆಯಿತು, ಮನಸ್ಸಿನ ಅನುಭವ ಕೂಡ ಆಯಿತು. ದೇಹವನ್ನು ಮಾತ್ರ ಗುರುತಿಸಬಲ್ಲೆ, ಪ್ರಾಣವನ್ನಾಗಲಿ ಮನಸ್ಸನ್ನಾಗಲಿ ನಾನು ನೋಡ್ತಾ ಇಲ್ಲ. ನಾನು ನೋಡ್ತಾ ಇಲ್ಲ ಅಂತ ಮಾತ್ರಕ್ಕೆ ಅದನ್ನು ಇಲ್ಲ ಅಂತ ನಾನು ಹೇಳಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ಗಳನ್ನ ಇದು ಕೊಟ್ಟಿದೆ. ಪ್ರಾಣ ಮತ್ತು ಮನಸ್ಸು ಅನ್ನುವಂತಹದ್ದು ಇಷ್ಟೊಂದು ಸೂಕ್ಷ್ಮವಾಗಿದ್ದರೂ ಕೂಡ ಅವುಗಳ ಅನುಭವ ನನಗಾಗಿದೆ. ಸೊ ಈ ಮನಸ್ಸು ಅನ್ನುವಂತಹದ್ದು ಪ್ರಾಣಕ್ಕಿಂತ ಬಹಳ ಸೂಕ್ಷ್ಮ. ಸೊ ಶರೀರ, ಪ್ರಾಣ ಮತ್ತು ಮನಸ್ಸಿಗೆ ಹೋಲಿಸಿದರೆ ದಿಸ್ ಬುದ್ಧಿ ಈಸ್ ಮತ್ತಷ್ಟು ಸೂಕ್ಷ್ಮ. ಇಂಟೆಲೆಕ್ಟ್ ಅಂತ ಕರಿತೀವಿ ಬುದ್ಧಿಯನ್ನು. ಈ ಬುದ್ಧಿ ಎಷ್ಟು ಸೂಕ್ಷ್ಮ ಅಂತಂದ್ರೆ, ಈ ಬುದ್ಧಿ ಅನ್ನುವಂತಹದ್ದು ತನ್ನ ಅಧಿಕಾರವನ್ನು ಚಲಾಯಿಸಿ ತನ್ನ ಪ್ರಭಾವವನ್ನು ಶರೀರ, ಪ್ರಾಣ ಮತ್ತು ಮನಸ್ಸಿನ ಮೇಲೆ ತೋರಿಸುತ್ತೆ. ಬಿಕಾಸ್ ಮನಸ್ಸು ಯಾವುದೋ ಒಂದನ್ನು ಕುರಿತು ಅದು ನನಗೆ ಬೇಕು ಅಂತ ಹೇಳುತ್ತೆ, ಹಠ ಮಾಡುತ್ತೆ. ವಿವೇಕ ಜಾಗೃತವಾದಾಗ ಬುದ್ಧಿ ಅನ್ನುವಂತಹದ್ದು ಒಂದು ವಿವೇಕವನ್ನು ಪ್ರದರ್ಶಿಸಿ ಅದು ನಿನಗೆ ಬೇಡ ಅಂತ ಹೇಳಿದಾಗ ಅದು ಯಾವ ಕಾರಣದಿಂದ ಕೂಡ ನಮ್ಮ ಹತ್ರ ಬರೋದಿಲ್ಲ. ಬಿಕಾಸ್ ಇಟ್ ಈಸ್ ದ ಡಿಸಿಷನ್ ಟೇಕನ್ ಬೈ ದಿ ಬುದ್ಧಿ. ಸೊ ಬುದ್ಧಿ ಈಸ್ ಅಲ್ಟಿಮೇಟ್. ಮನಸ್ಸು ಆಸೆ ಪಡುತ್ತೆ, ಆದರೆ ಮನಸ್ಸನ್ನು ನಿರ್ಲಕ್ಷಿಸಿ ಒಂದು ಉತ್ತಮವಾದ ಡಿಸಿಷನ್ನ ತಗೊಂಡಿರುವಂತಹದ್ದು ಯಾವುದು ಅಂತಂದರೆ ಬುದ್ಧಿ. ಸೊ ಈ ಬುದ್ಧಿಗೆ ಎಷ್ಟು ಪವರ್ ಇದೆ ಅಂತಂದರೆ ತನ್ನ ಅಧಿಕಾರವನ್ನು ಚಲಾಯಿಸುತ್ತೆ. ನೀನು ಎಷ್ಟೇ ಹಠ ಮಾಡಿದ್ರು ಕೂಡ ಇಟ್ ವಿಲ್ ನಾಟ್ ಬಿ ಗಿವನ್ ಟು ಯು ಆ್ಯಂಡ್ ದ ಮೈಂಡ್ ಕೀಪ್ಸ್ ಕ್ವೈಟ್.
ಕೊಡಿಸೋದೇ ಇಲ್ಲ ಅಂತ ನಾವು ಮಗುಗೆ ಹೇಳಿದಾಗ, ಹಠ ಮಾಡ್ತಾ ಇದ್ದಾಗ ಮಗು ಏನು ಮಾಡುತ್ತೆ, ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೊ ದೇಹ, ಪ್ರಾಣ, ಮನಸ್ಸಿನ ಮೇಲೆ ಆ ರೀತಿ ಪರಿಣಾಮ ಉಂಟಾಗಿದ್ದಕ್ಕೆ ಮಗು ಹೋಗಿ ಒಂದು ಕಡೆ ಕ್ವಯೆಟ್ಟಾಗಿ ಕೂತ್ಕೊಳ್ಳುತ್ತೆ. ಬುದ್ಧಿ ಹ್ಯಾಸ್ ಗಾಟ್ ದಟ್ ಪವರ್. ಸೊ ಇವೆಲ್ಲವನ್ನ ಮೀರಿ ಶರೀರ, ಪ್ರಾಣ, ಮನಸ್ಸು, ಬುದ್ಧಿ ಇವೆಲ್ಲವನ್ನ ಮೀರಿ ದೆರ್ ಈಸ್ ಮತ್ತೊಂದು ಸೂಕ್ಷ್ಮ ಇದೆ. ಇಟ್ ಈಸ್ ಕಾಲ್ಡ್ ದಿ ಬ್ಲಿಸ್, ಆನಂದ. ಈ ಆನಂದ ಅನ್ನುವಂತಹದ್ದು ಇಟ್ ವಿಲ್ ನಾಟ್ ಈವನ್, ಕೆಲವು ಭಾವನೆಗಳು ಬಂದಾಗ ನಾವು ನಗೋದು, ಅಳೋದು ಎಲ್ಲ ಏನು ಮಾಡ್ತೀವಿ, ಆದರೆ ಮನಸ್ಸು ಶಾಂತವಾದಾಗ ಈ ಬ್ಲಿಸ್ ಅನ್ನುವಂತಹದ್ದು ನಮ್ಮಲ್ಲಿ ಉಂಟಾದಾಗ, ಆ ಸಮಚಿತ್ತ ಅಂತಂದರೆ ಅಲ್ಲಿ ನಗು ಇಲ್ಲ, ಅಳು ಇಲ್ಲ, ದುಃಖ ಇಲ್ಲ, ನೋವಿಲ್ಲ. ಒಂದು ರೀತಿ ನಾವು ಹೇಳ್ತೀವಿ ಎಷ್ಟು ಸೌಮ್ಯವಾಗಿ ಅವನು ಕಾಣ್ತಾ ಇದ್ದಾನೆ. ಸೊ ಅವನಲ್ಲಿ ಯಾವ ದೋಷವನ್ನು ನಾವು ಗುರುತಿಸೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಹಿ ಈಸ್ ಲೈಕ್ ದಟ್ ಸ್ಥಿತಪ್ರಜ್ಞ. ವೈ ಹಿ ಈಸ್ ಸೋ ಸ್ಥಿತಪ್ರಜ್ಞ? ಬಿಕಾಸ್ ಅಲ್ಲಿ ಬ್ಲಿಸ್ ಅನ್ನುವಂತಹದ್ದು ಅವನನ್ನು ಸಂಪೂರ್ಣವಾಗಿ ನೀನೊಬ್ಬ ಪೂರ್ಣನು ಅನ್ನುವಂತಹದ್ದನ್ನು ತೋರಿಸ್ಕೊಡ್ತಾ ಇದೆ. ಸೊ ಅವನು ಪೂರ್ಣನಾಗಿರೋದ್ರಿಂದ ಹಿ ಈಸ್ ಬಿಯಾಂಡ್ ನೋವು, ದುಃಖ, ಸಂಕಟ, ಆನಂದ, ಸಂತೋಷ ಎಲ್ಲವುಗಳನ್ನು ದಾಟಿ ಮುಂದೆ ಇರುವಂತಹವನು. ಅಂತಹವನಿಗೆ ಆಗುವಂತಹ ಅನುಭವ ಇಸ್ ಕಾಲ್ಡ್ ದಿ ಆನಂದ. ಹಿ ಈಸ್ ಎಂಜಾಯಿಂಗ್ ಹಿಮ್ಸೆಲ್ಫ್ and established himself in the Atma. It is possible only for the person who is really experiencing the Ananda. So ಅಲ್ಲಿ ಏನೊಂದು ಗೊತ್ತಾಗೋದಿಲ್ಲ, ಬಟ್ he is experiencing. ಸೊ ಅದು ಮತ್ತಷ್ಟು ಸೂಕ್ಷ್ಮ. ಸೊ ಇಲ್ಲಿ ಯಮಧರ್ಮರಾಜ ಈ ಒಂದು ಆತ್ಮನ ಸ್ವಭಾವವನ್ನು ಕುರಿತು ಇಟ್ ಈಸ್ ವೆರಿ ವೆರಿ ಸೂಕ್ಷ್ಮ ಅಂತ ಹೇಳ್ತಾ ಇರುವಂತಹದ್ದು. ಅದೆಲ್ಲವನ್ನ ಗಮನಿಸಿದ್ರೆ ಈ ಸಂದರ್ಭದಲ್ಲಿ ವೇದಾಂತ ನಮಗೆ ಪಂಚಕೋಶವನ್ನೇ ಪರಿಚಯ ಮಾಡಿಕೊಡ್ತಾ ಇದೆಯೇನೋ ಅನ್ನುವಂತೆ ಕಂಡು ಬಂದಿದೆ. ಪಂಚಕೋಶಗಳು ಅಂತಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಹಾಗೂ ಕೊನೆಯಲ್ಲಿ ಆನಂದಮಯ ಕೋಶ. ಸೊ ಇವೆಲ್ಲವನ್ನ ನೋಡಿದಾಗ ಒಂದಕ್ಕಿಂತ ಒಂದು ಬಹಳ ಸೂಕ್ಷ್ಮವಾಗಿದೆ. ಎಲ್ಲದಕ್ಕಿಂತ ಸೂಕ್ಷ್ಮ ಅಂತಂದರೆ ದಿಸ್ ಆನಂದಮಯ ಕೋಶ. ಮತ್ತು ಎಲ್ಲದಕ್ಕಿಂತ ಒಂದಕ್ಕೊಂದು ಕಂಪೇರ್ ಮಾಡ್ಕೊಂಡು ಹೋದರೆ ಫೈನಲಿ ವಾಟ್ ಈಸ್ ಸ್ಥೂಲ ಅಂತಂದರೆ ದಿಸ್ ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಬಿಕಾಸ್ ದಟ್ ಈಸ್ ದಿ ಸ್ಥೂಲ ಶರೀರ. ಆದರೆ ಇಲ್ಲಿ ಇವೆಲ್ಲ ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿದೆ ನಿಜ. ಆದರೆ ದಿಸ್ ಆತ್ಮ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ದಟ್ ಆತ್ಮ ಈಸ್ ಇವೆಲ್ಲವುಗಳಿಗಿಂತ ಸೂಕ್ಷ್ಮ. ಈ ಆತ್ಮ ಅನ್ನುವಂತಹದ್ದು ಈ ರೀತಿ ವರ್ಣನೆ ಮಾಡೋದಕ್ಕೂ ಆಗದೇ ಇರೋಷ್ಟು ಸೂಕ್ಷ್ಮವಾಗಿದೆ. ಆದ್ದರಿಂದ ಆತ್ಮನನ್ನ ಈ ಪಂಚಕೋಶಗಳು ತಮ್ಮ ಹೊದಿಕೆಯನ್ನು ಆತ್ಮನ ಮೇಲೆ ಕವರ್ ಮಾಡಿಬಿಟ್ಟಿದೆ. ಸೊ ಪಂಚಕೋಶಗಳನ್ನು ದಾಟಿ ಮುಂದಕ್ಕೆ ಹೋಗಿ ಆತ್ಮ ಅಲ್ಲಿ ಅಡಗಿಕೊಳ್ತಿದೆ. ಆದರೆ ಬಿಕಾಸ್ ಆಫ್ ದಿ ಆತ್ಮಶಕ್ತಿ ಉಳಿದ ಎಲ್ಲವುಗಳು ಕೂಡ ಜೀವಂತವಾಗಿದೆ. ನಾವೇನಿಲ್ಲಿ ಆನಂದ, ಬುದ್ಧಿ, ಮನಸ್ಸು, ಪ್ರಾಣ ಅಂಡ್ ದೇಹ ಇವೆಲ್ಲವನ್ನು ನೋಡಿದ್ವಿ. ಇವೆಲ್ಲವುಗಳಿಗೆ ಶಕ್ತಿಯನ್ನು ಒದಗಿಸ್ತಾ ಇರುವಂತಹದ್ದು ಯಾವುದು ಅಂತಂದರೆ ಆತ್ಮ. ಅದನ್ನು ನಾವಿಲ್ಲಿ ಆತ್ಮಶಕ್ತಿ ಅಂತ ಹೇಳ್ತೀವಿ. ಸೊ ಈ ಆತ್ಮಶಕ್ತಿ ಅನ್ನುವಂತಹದ್ದು ಉಳಿದ ಎಲ್ಲವುಗಳಿಗೆ ಶಕ್ತಿಯನ್ನು ಕೊಡ್ತಾ ಇದೆ. ಉಳಿದ ಎಲ್ಲವೂ ಜೀವಂತವಾಗಿರೋದಕ್ಕೆ ಏನು ಕಾರಣ ಅಂತಂದರೆ ದಿಸ್ ಆತ್ಮಶಕ್ತಿ. ಈ ರೀತಿಯಲ್ಲಿ ಈ ಆತ್ಮ ಹೀಗೆ ಯಾವ ಜಾಗದಲ್ಲಿದೆಯೋ ದಟ್ ಜಾಗ ಇಸ್ ಕಾಲ್ಡ್ ದಿ ಚೈತನ್ಯ ಕೇಂದ್ರ ಅಂತಂದರೆ ಜೀವಶಕ್ತಿಯ ಉಗಮ ಸ್ಥಾನವನ್ನು ಕುರಿತು ಆ ಜಾಗದಲ್ಲಿ ದಿಸ್ ಆತ್ಮ ಈಸ್ ದೇರ್. ಸೊ ಒಂದು ವೇಳೆ ಆತ್ಮ ಇಲ್ಲ ಅಂತಂದರೆ ದೀಸ್ ಪಂಚಕೋಶಗಳಾಗಲಿ
ಅಥವಾ ಎಲ್ಲವೂ ಕೇವಲ ಜಡವಾಗಿ ಅವುಗಳ ಪಾಡಿಗೆ ಅವುಗಳಿರುತ್ತೆ. ಆದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಆತ್ಮಶಕ್ತಿ ಇವೆಲ್ಲವುಗಳು ಕೂಡ ಜೀವಂತವಾಗಿ ಚೈತನ್ಯ ಭರಿತವಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಾವು ತೊಡಗಿವೆ. ಆದ್ದರಿಂದ ಇಲ್ಲಿ ಈ ಪರ್ಟಿಕ್ಯುಲರ್ ಈ ಮಂತ್ರದಲ್ಲಿ ಆತ್ಮ ಅನ್ನುವಂತಹದ್ದು ಅತ್ಯಂತ ಸೂಕ್ಷ್ಮ. ಸೊ ಇಷ್ಟೊಂದು ಸೂಕ್ಷ್ಮವಾದ ಆತ್ಮ ನಮ್ಮ ಅಂತರಾಳದಲ್ಲಿ ಅಡಗಿ ಕುಳಿತಿದೆ. ಸೊ ಅಂತರಾಳದಲ್ಲಿ ಹೋಗಿ ಕುಳಿತಿರುವಂತಹ ಆ ಆತ್ಮ, ಅದನ್ನು ಕುರಿತು ಇಲ್ಲಿ ಗೂಢಂ ಅನುಪ್ರವಿಷ್ಟಂ. ಬಟ್ ಇದು ಡಿಸ್ಕ್ರಿಪ್ಷನ್ ಆಫ್ ದಿ ಆತ್ಮ. ಬಟ್ ವಿ ಹ್ಯಾವ್ ಸೀನ್, ವಿ ಹ್ಯಾವ್ ಹರ್ಡ್, ನಮಗೆಲ್ಲ ಗೊತ್ತು, ದೇರ್ ಆರ್ ಸೋ ಮೆನಿ ರಿಯಲೈಸ್ಡ್ ಮಾಸ್ಟರ್ಸ್. ಅನೇಕ ಅನುಭವಿಗಳು ಈಗಾಗಲೇ ಬಂದು ಹೋಗಿದ್ದಾರೆ. ಈಗಲೂ ಕೂಡ ಅನೇಕ ಅನುಭವಿಗಳು ಇದ್ದಾರೆ. ಅವರೆಲ್ಲ ಮತ್ತೆ ಮತ್ತೆ ನಮಗೆ ಸೂಕ್ತವಾದ ಉಪದೇಶವನ್ನು, ಮಾರ್ಗದರ್ಶನವನ್ನು ಕೊಡ್ತಾರೆ. ಯಾಕೆ ಅಂತಂದರೆ ಇಷ್ಟೊಂದು ರಹಸ್ಯವಾದಂತಹ ಆತ್ಮನನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದರೆ ಮನುಷ್ಯ ಈ ಸಾಧನೆಗೆ ಅವನು ಮುಂದಾಗೋದೇ ಇಲ್ಲ. ಆ ಕಾರಣದಿಂದ ಇಷ್ಟೆಲ್ಲ ರಹಸ್ಯವಾಗಿರುವ ಆತ್ಮನನ್ನು ಯು ಕ್ಯಾನ್ ಸಿ, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್, ನೀನು ಅವನ ಬಳಿ ಹೋಗಬಹುದು. ಅದಕ್ಕೆ ಒಂದು ಮಾರ್ಗ ಇದೆ ಅಂತ ಯಾವ ಟೈಮಲ್ಲಿ ನಮಗೆ ಹೆದರಿಕೆ ಆಗುತ್ತೆ ಆ ಟೈಮಲ್ಲಿ ವೇದಾಂತ ಬಹಳ ಅಭಯವನ್ನು ಕೊಡುತ್ತೆ. ಇಟ್ ಈಸ್ ಪಾಸಿಬಲ್ ಫಾರ್ ಯು, ನಿನಗಲ್ಲದೆ ಇನ್ಯಾರಿಗೆ ನೀನು ಆತ್ಮವನ್ನು ನೋಡಬಹುದು. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಆತ್ಮ, ದೆರ್ ಈಸ್ ಎ ವೇ, ಅದಕ್ಕೆ ಒಂದು ಮಾರ್ಗ ಇದೆ. ಸೊ ಅದು ಯಾವ ಮಾರ್ಗ ಅಂತಂದರೆ ಇಟ್ ಈಸ್ ಥ್ರೂ ಧ್ಯಾನ, ಮೆಡಿಟೇಷನ್. ಸೊ ಮೆಡಿಟೇಷನ್ ಅಂತಂದಾಗ ಅಲ್ಲಿ ಏಕಾಗ್ರ ಚಿತ್ತ, ಚಿತ್ತವೇ ಎಲ್ಲ ಆಗೋಗಿರಬೇಕು ಮತ್ತು ಅದು ಒಂದು ಆಗಿರಬೇಕು. ಏಕ ಚಿತ್ತ ಅನ್ನುವಂತಹದ್ದು ಎಲ್ಲವೂ ಆಗಿರಬೇಕು, ಅದು ಕೇವಲ ಚಿತ್ತವಾಗಿ ಅದು ಒಂದೇ ಆಗಿರಬೇಕು. ಆ ರೀತಿಯಲ್ಲಿ ನಮ್ಮ ಫೋಕಸ್ ಇರಬೇಕು ಧ್ಯಾನ ಅಂದಾಗ. ಅದಕ್ಕೆ ಧ್ಯಾನಕ್ಕೆ ಮುಂಚೆ ಪ್ರಿಪರೇಷನ್ಸ್ ಅಂತ ಹೇಳಿದಾಗ ಅಲ್ಲಿ ಹೊರಗಡೆ ಇರುವಂತಹ ಯಾವ ರೀತಿಯ ಶಬ್ದಗಳು ಬಂದರೂ ಕೂಡ ಅದನ್ನು ಸ್ವೀಕರಿಸಬೇಕು. ಅದಕ್ಕಾಗಿ ನಿನ್ನ ಮನಸ್ಸನ್ನ ಹಾಳು ಮಾಡ್ಕೋಬೇಡ. ಅವೆಲ್ಲ ಇನ್ಸ್ಟ್ರಕ್ಷನ್ಸ್ ಯಾಕೆ ಬರುತ್ತೆ ಅಂತಂದರೆ ನಮ್ಮನ್ನು ಪ್ರಿಪೇರ್ ಮಾಡುತ್ತೆ. ಬಿಕಾಸ್ ನೀನು ಧ್ಯಾನ ಮಾಡ್ತಾ ಇರೋದು ಎಲ್ಲಿ? ಯು ಆರ್ ಡೂಯಿಂಗ್ ದಿಸ್ ಧ್ಯಾನ ಇನ್ ದಿ ಪ್ರಪಂಚ. ಪ್ರಪಂಚ ಈಸ್ ವಾಟ್? ಸದಾ ಗದ್ದಲ. ಸೊ ನೀನಿರೋದೇ ಗದ್ದಲ ಇರುವಂತಹ ಈ ಜಾಗದಲ್ಲಿ. ಇಲ್ಲಿ ನೀನು ವೈ ಡು ಯು ಎಕ್ಸ್ಪೆಕ್ಟ್ ಕ್ವಯಟ್ನೆಸ್? ಕ್ವಯಟ್ನೆಸ್ ಈಸ್ ನಾಟ್ ಟು ಬಿ ಎಕ್ಸ್ಪೆಕ್ಟೆಡ್, ಇಟ್ ಈಸ್ ಟು ಬಿ ರಿಯಲೈಸ್ಡ್. ಸೊ ಅದಕ್ಕೆ ಪ್ರಿಪೇರ್ ಯುವರ್ ಸೆಲ್ಫ್. ಯಾಕೆಂದರೆ ನೀನು ಕ್ವಯಟ್ ಆಗಿರಬೇಕು ಅಂದ್ಬಿಟ್ಟು ಹೊರಗಡೆ ತರಕಾರಿ ಮಾರೋನಿರ್ಬೋದು ಅಥವಾ ಇನ್ನೊಂದು ವೆಹಿಕಲ್ ಓಡಿಸೋನಿರ್ಬೋದು, ಅವ್ರ ಜೀವನವನ್ನು ಮಾಡಲೇಬೇಕಲ್ಲ. ಸೊ ಅದಕ್ಕೆ ನಮಗೆ ಪ್ರಾರಂಭದಲ್ಲಿ ಕೊಡುವಂಥ ಇನ್ಸ್ಟ್ರಕ್ಷನ್ಸ್ ಏನು ಅಂತಂದರೆ ಹೊರಗಿನ ಎಲ್ಲ ಶಬ್ದಗಳನ್ನು ಸ್ವೀಕರಿಸುವ ಮಟ್ಟಕ್ಕೆ ನಿನ್ನ ಮನಸ್ಸನ್ನು ಎತ್ತರಿಸಿಕೊಳ್ಳಬೇಕು. ಬಿಕಾಸ್ ಒನ್ಸ್ ದ ಮೈಂಡ್ ಈಸ್ ಪ್ರಿಪೇರ್ಡ್, ಎಸ್ ಐ ವಿಲ್ ಅಕ್ಸೆಪ್ಟ್, ಯಾವಾಗ ಮನಸ್ಸಿನಲ್ಲಿ ಆ ಒಂದು ರೆಡಿನೆಸ್ ಬರುತ್ತೆ, ದೆನ್ ಮೈಂಡ್ ವಿಲ್ ನಾಟ್ ಗೋ ದೇರ್, ಅದೇನಾರ ಆಗಲಿ. ಸೊ ಮನಸ್ಸಿಗೆ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಧ್ಯಾನದಲ್ಲಿ ಏಕಾಗ್ರ ಚಿತ್ತ, ಕಂಪ್ಲೀಟ್ ಫೋಕಸ್ ಆನ್ ದಿ ಉಸಿರಾಟ. ಅದಕ್ಕೆ ಉಸಿರನ್ನು ಗಮನಿಸು. ಯಾಕೆಂತಂದರೆ ದೇರ್ ಈಸ್ ಅ ಡೈರೆಕ್ಟ್ ಕನೆಕ್ಷನ್ ಬಿಟ್ವೀನ್ ದಿ ಫೋಕಸ್ ಆ್ಯಂಡ್ ದಿ ಉಸಿರಾಟ. ಒನ್ಸ್ ದಿ ಉಸಿರಾಟ ಈಸ್ ವೆರಿ ಸ್ಲೋ, ಸ್ಟಡಿ, the mind is quiet, calm, very calm, and you will experience the ekagra chitta. It is possible. ಸೊ ಹೀಗೆ ಧ್ಯಾನದಲ್ಲಿ ನೀನು ಆ ರೀತಿ ಆತ್ಮನನ್ನು ನೀನು ಏಕಾಗ್ರ ಚಿತ್ತದಿಂದ ನೀನು ನೋಡುವಂತಹ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನೀನು ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕು. ಬಟ್ ಧ್ಯಾನ ಅಂತ ಹೇಳಿದಾಗ ಧ್ಯಾನದ ಮಾರ್ಗದಿಂದ ನೀನು ಹೋಗ್ಬೋದು. ಬಟ್ ಧ್ಯಾನದಲ್ಲೂ ಕೂಡ ನಿನಗೆ ಅಡಚಣೆ ಕೊಡುವಂತಹ ಅನೇಕ
ಬೇರೆ ಬೇರೆ ತೊಂದರೆಗಳು ನಿನ್ನನ್ನು ಎದುರಿಸಬೇಕಾಗತ್ತೆ. ನೀನು ಅವುಗಳೆಲ್ಲದಕ್ಕೂ ನೀನು ಪ್ರಿಪೇರ್ ಆಗಬೇಕು. ಸೊ ಧ್ಯಾನ ಅಂತ ಹೇಳಿದಾಗ ಮೆಡಿಟೇಷನ್ ಈಸ್ ನಾಟ್ ದಟ್ ಈಸಿ. ಮೆಡಿಟೇಷನ್ ಅನ್ನುವಂತಹದ್ದನ್ನು ಸಾಧಿಸ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ವರ್ಕ್ ಎ ಲಾಟ್. ಸಾಕಷ್ಟು ಅಭ್ಯಾಸವನ್ನು ಮಾಡಬೇಕು. ಅಲ್ಲೂ ಕೂಡ ಅನೇಕ ರೀತಿಯ ತೊಂದರೆಗಳು ಎದುರಾಗುತ್ತೆ. ಅದನ್ನು ಇಲ್ಲಿ ಯಮಧರ್ಮರಾಜ ಗುಹಾಹಿತಂ ಅಂತ ಕರೆದಿದ್ದಾನೆ. ಸೊ ಗುಹಾಹಿತಂ ಅಂತಂದರೆ ಇಟ್ ಈಸ್ ಓಕೆ, ನೌ ಯು ಆರ್ ಪ್ರಿಪೇರ್ಡ್, ಯು ಆರ್ ರೆಡಿ. ಧ್ಯಾನದ ಮೂಲಕ ನಾನು ನನ್ನ ಮನಸ್ಸನ್ನು ಶಾಂತಗೊಳಿಸಿ ಏಕಾಗ್ರ ಚಿತ್ತವನ್ನು ನಾನು ಸಂಪಾದನೆ ಮಾಡಿಕೊಂಡು ಐ ವಿಲ್ ಪ್ರಿಪೇರ್ ಮೈ ಸೆಲ್ಫ್ ಟು ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿ ಆತ್ಮ. ಸೊ ಯು ಆರ್ ಪ್ರಿಪೇರ್ಡ್. ಓಕೆ. ಸೊ ಈಗ ಧ್ಯಾನ ಅಂತ ಹೇಳಿ ಧ್ಯಾನಕ್ಕೆ ಕುಳಿತಾಯಿತು. ಆತ್ಮನನ್ನು ಕಂಡುಕೊಳ್ಳಬೇಕು ಅನ್ನುವಂತಹ ಒಂದು ಬಯಕೆಯಿಂದ ನಾವು ಧ್ಯಾನದ ಸ್ಥಿತಿಗೆ ಬರ್ತೀವಿ. ದೆರ್ ಈಸ್ ಅನ್ ಎಕ್ಸ್ಪೆಕ್ಟೇಷನ್ ಇನ್ ದಿ ಧ್ಯಾನ ಆಲ್ಸೋ. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿ ಆತ್ಮ, ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್. ಇಟ್ ಈಸ್ ಓಕೆ. ಬಟ್ ಇಲ್ಲಿಯವರೆಗಿನ ನಮ್ಮ ಅನುಭವಗಳು ಏನು? ಇಲ್ಲಿಯವರೆಗಿನ ನಮ್ಮ ಅನುಭವಗಳು ಅಂತಂದರೆ ಕೇವಲ ಈ ಜನ್ಮದಲ್ಲಿ ನಾನು ಹುಟ್ಟಿದಾಗಲಿಂದ ಈ ಕ್ಷಣದವರೆಗಿನ ಅನುಭವವನ್ನು ಕೇಳ್ತಾ ಇಲ್ಲ. ಇಲ್ಲಿಯವರೆಗಿನ ನಿನ್ನ ಅನುಭವ ಅಂತಂದರೆ ದಿಸ್ ಈಸ್ ನಾಟ್ ಯುವರ್ ಫಸ್ಟ್ ಲೈಫ್. ಇದು ನಿನ್ನ ಮೊದಲನೇ ಜನ್ಮ ಅಲ್ಲ. ನೀನು ಅನೇಕ 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 ಜನ್ಮಗಳನ್ನು, ಸಾವಿರಾರು 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 ಜನ್ಮಗಳನ್ನು ದಾಟಿ ಈಗ ಮತ್ತೆ ಮನುಷ್ಯನಾಗೋ ಒಂದು ಸ್ಥಿತಿಗೆ ಬಂದಿದೆಯಾ. ಮನುಷ್ಯನಾಗೋದಕ್ಕೆ ಮುಂಚೆ ನೀನು ಎಷ್ಟೋ ಪ್ರಾಣಿ ದೇಹ ಹೊಂದಿರಬಹುದು, ಕೀಟದ ದೇಹ ಹೊಂದಿರಬಹುದು, ಬೇರೆ ಬೇರೆ ಅನೇಕ ರೀತಿಯ ದೇಹಗಳನ್ನೆಲ್ಲವನ್ನು ಹೊಂದಿರಬಹುದು. ಆದರೆ ಎಷ್ಟೋ ಬಾರಿ ನೀನು ಮನುಷ್ಯನಾಗಿ ಕೂಡ ಬಂದಿದೆಯಾ. ಸೊ ಈ ರೀತಿ ಎಷ್ಟೋ ಬಾರಿ ಮನುಷ್ಯನಾಗಿ ನೀನು ಹುಟ್ಟಿದೆಯಲ್ಲ, ಆವಾಗಲಿಂದ ಈ ಜನ್ಮದ ಈ ಕ್ಷಣದವರೆಗೆ ನಿನ್ನ ಪ್ರತಿ ಜನ್ಮದಲ್ಲೂ ಕೂಡ ನೀನು ಮಾಡಿದ ಕೆಲಸ ಏನು ಅಂತಂದರೆ ನೀನು ಏನೋ ಒಂದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹುಡುಕಾಡ್ತಾ ಇದ್ದಿ. ನಿನ್ನ ಪ್ರತಿ ಜನ್ಮದಲ್ಲೂ ನೀನು ಯು ಆರ್ ಸರ್ಚಿಂಗ್ ಫಾರ್ ಸಮಥಿಂಗ್. ಪ್ರತಿ ಜನ್ಮದಲ್ಲೂ ಕೂಡ ನೀನು ಹುಡುಕಾಡ್ತಾ ಇದೆಯಾ ಅನ್ನೋದು ನಿನಗೆ ಅರ್ಥ ಆಗಿಲ್ಲ. ನಾ ಏನನ್ನೋ ಸಂಪಾದನೆ ಮಾಡ್ತಾ ಇದ್ದೀನಿ, ಯಾತಿಕ್ಕೋ ಈ ರೀತಿ ಮಾಡ್ತಾ ಇದ್ದೀನಿ, ಇದರಿಂದ ಅದು ಸಿಗ್ಬೋದು, ಅದರಿಂದ ಹೀಗಾಗ್ಬೋದು, ಹೀಗಾದರೆ ಹಾಗಾಗ್ಬೋದು, ಬರೀ ಕ್ಯಾಲ್ಕುಲೇಷನ್ಸ್. ಪ್ರತಿ ಜನ್ಮದಲ್ಲೂ ಈ ರೀತಿ ಕ್ಯಾಲ್ಕುಲೇಷನ್ಸು, ಎಕ್ಸ್ಪೆಕ್ಟೇಷನ್ಸು ಅಂಡ್ ಸರ್ಚಿಂಗ್. ಹೋಗಲಿ, ಈ ಸರ್ಚಿಂಗ್ ಎಲ್ಲ ಎಲ್ಲಿ ಮಾಡಿದಿ ನೀನು? ಪ್ರತಿ ಜನ್ಮದಲ್ಲೂ ನಿನ್ನನ್ನು ಹೊರತುಪಡಿಸಿ ನಿನ್ನಿಂದ ಹೊರ ಪ್ರಪಂಚದಲ್ಲಿ ನೀನು ಹುಡುಕಾಟ ಮಾಡ್ತಾ ಇದೀಯ. ಪ್ರತಿ ಜನ್ಮದಲ್ಲೂ ನೀನು ಹುಡುಕಿದ್ದಲ್ಲಿ ಹೊರ ಪ್ರಪಂಚದಲ್ಲಿ. ಯಾವುದು ನಿನಗೆ ಸಿಕ್ತು? ಅನೇಕಗಳು ಸಿಕ್ತು. ಅವುಗಳೇನಾದರೂ ತೃಪ್ತಿ ಕೊಡ್ತಾ ನಿನ್ನ ಬಳಿ ಇತ್ತ? ಅದು ಶಾಶ್ವತವಾದ ಸುಖ, ನೆಮ್ಮದಿ, ತೃಪ್ತಿಯನ್ನು ಅದೇನಾದ್ರು ಕೊಟ್ಟಿತ್ತ? ಇಲ್ಲ. ಯಾವುದೋ ಒಂದನ್ನು ಗಳಿಸಿದ ನಂತರದ ಮರುಕ್ಷಣದಲ್ಲಿ ನೀನು ಮತ್ತೊಂದರ ಹುಡುಕಾಟ ಶುರು ಮಾಡಿದೀಯ. ದಿಸ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್. ಇಲ್ಲಿಯವರೆಗಿನ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ ನಿರಂತರವಾಗಿ ನೀನು ಹುಡುಕಾಟ ಮಾಡ್ತಾ ಇದೆಯಾ, ಸರ್ಚಿಂಗ್ ಫಾರ್ ಸಮಥಿಂಗ್ ಸೋ ದಟ್ ಯು ವಿಲ್ ಬಿ ಹ್ಯಾಪಿ. ಸೊ ಸಂತೋಷಕ್ಕಾಗಿ ಇಲ್ಲಿಯವರೆಗೆ ನಿನ್ನ ಎಲ್ಲ ಜನ್ಮಗಳನ್ನು ಪರಿಗಣನೆ ಮಾಡಿದ್ರೆ ಪ್ರತಿ ಜನ್ಮದಲ್ಲೂ ಕೂಡ ನೀನು ಮಾಡಿದ್ದೇನು ಅಂತಂದರೆ ಸಂತೋಷಕ್ಕಾಗಿ ನೀನು ಯಾವುದ್ರ ಮೇಲೋ ಡಿಪೆಂಡ್ ಆಗಿ ಅದು ಸಿಕ್ಕಿದ್ರೆ ನಾನು ಸಂತೋಷವಾಗಿರ್ಬೋದು ಅಂತ ಹೇಳಿ ಒಂದೇ ಸುಮ್ಮನೆ ಹುಡುಕ್ತಾ ಇದ್ದಿ. ಈಗ ಧ್ಯಾನ ಅಂತ ಬಂದು ಅದು ಮೈಂಡ್ ಇರೋದಿಲ್ಲ, ಅದು ಇದೆ ಬಟ್ ಅಲ್ಲಿ ಮೈಂಡ್ ಇರಲ್ಲ. ನಥಿಂಗ್ ವಿಲ್ ಬಿ ಸ್ಟೋರ್ಡ್. ಅದಕ್ಕೆ ಪ್ರಾಣಿಗಳಿಗೆ ಪಾಪ ಪ್ರಜ್ಞೆ ಕಾಣೋದಿಲ್ಲ. ಈಗ ಒಂದು ಹುಲಿ ಮತ್ತೊಂದು ಜಿಂಕೆಯನ್ನು, ಇಟ್ ಈಸ್ ದಿ ಫುಡ್ ಫಾರ್ ದಿ ಹುಲಿ. ಮೊಲ
ಅತ್ಯಂತ ಸಾಧು. ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ಅದು ಆಹಾರ, ಇಟ್ಸ್ ಎ ಫುಡ್. ಸೊ ಒಂದು ಹುಲಿ ಮೊಲವನ್ನು ಕೊಂದು ತಿನ್ಬಿಡ್ತಲ್ಲ ಅಂತ ಹೇಳಿ ಹುಲಿ ಹಾಗಾದರೆ ಅದು ನರಕಕ್ಕೆ ಹೋಗುತ್ತಾ, ಇನ್ನೊಂದು ಶಿಕ್ಷೆ ಅನುಭವಿಸ್ತಾ? ಇಟ್ ಈಸ್ ಫುಡ್ ಫಾರ್. ಮನುಷ್ಯ ಹಾಗೆ ಮಾಡಬಾರ್ದು. ಅವನು ಇನ್ನೊಂದು ಜೀವ ಇರೋದಕ್ಕೆ ಹಿಂಸೆ ಕೊಡಬಾರ್ದು. ಮನುಷ್ಯನಿಗೆ ವಿವೇಕ. ಹಿ ಶುಡ್ ಯೂಸ್ ಹಿಸ್ ಮೈಂಡ್. He should use his mind and take the appropriate decision. ಸೊ ಮನುಷ್ಯ ತಿನ್ನೋದಕ್ಕೆ ಅಕ್ಕಿ, ಬೇಳೆ, ದವಸ, ಧಾನ್ಯ, ಸೊಪ್ಪು, ಕಾಳು, ಕಡ್ಡಿ, ವಾಟ್ ನಾಟ್. ಸೊ ಪ್ರತಿ ಜನ್ಮದಲ್ಲೂ ಮನುಷ್ಯ ಏನು ಮಾಡಿದ್ದಾನೆ ಅಂತಂದರೆ ಸಂತೋಷಕ್ಕಾಗಿ ಅನೇಕಗಳನ್ನು ಹುಡುಕಾಟ ಮಾಡಿ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಈ ಜನ್ಮದಲ್ಲಿ ಒಬ್ಬ ಗುರುವಿನ ಮಾರ್ಗದರ್ಶನ ಸಿಕ್ತು ಅಂತ ಹೇಳಿಬಿಟ್ಟು ನಾನು ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನದ ಮೂಲಕ ಏಕಾಗ್ರ ಚಿತ್ತವನ್ನು ನಾನು ಸಂಪಾದನೆ ಮಾಡಿಕೊಂಡು ನಾನು ಆತ್ಮನನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತಂದರೆ ಇಲ್ಲಿಯವರೆಗೆ ಹೊರ ಪ್ರಪಂಚದಲ್ಲಿ ಹೊರಗಡೆ ನುಗ್ಗುವಂತಹ ಪ್ರಯತ್ನವನ್ನು, ಆ ಅಭ್ಯಾಸಗಳನ್ನು ನೀನು ಬೆಳೆಸ್ಕೊಂಡಿದ್ಯಾ. ಈಗ ಏಕಾಏಕಿ ಧ್ಯಾನ ಅಂತ ಹೇಳಿ ನಿನ್ನೆಲ್ಲ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿ ನೀನು ಅಂತರ್ಮುಖಿಯಾಗಬೇಕು. ಪ್ರಪಂಚ ಈಸ್ ನಾಟ್ ದೇರ್ ಔಟ್ಸೈಡ್, ದ ಪ್ರಪಂಚ ಈಸ್ ಇನ್ಸೈಡ್. ನಿನ್ನ ಒಳಗಡೆ ಇರುವಂತಹ ಪ್ರಪಂಚವನ್ನು ನೀನು ಹೋಗಿ ಸೇರು ಅಂತಂದಾಗ ಹೊರನುಗ್ಗುವಂತಹ ಎಲ್ಲ ಇಂದ್ರಿಯಗಳಿಗೂ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ಅವೆಲ್ಲವನ್ನು ಹತೋಟಿಗೆ ತಂದುಕೊಂಡು ಒಳಗೆ ನೀನು ಪ್ರವೇಶ ಮಾಡಬೇಕು, ಅಂತರ್ಮುಖಿ ಆಗಬೇಕು. ಬಟ್ ಇಲ್ಲಿಯವರೆಗೆ ಹೊರ ಪ್ರಪಂಚದಲ್ಲಿ ನುಗ್ಗಿರೋವಂತಹದ್ದೇ ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈಗ ಐ ಹ್ಯಾವ್ ಟು ಟೇಕ್ ಎನ್ ಇನ್ವರ್ಡ್ ಜರ್ನಿ. ನಾನು ಅಂತರ್ಮುಖಿ ಆಗಬೇಕು. ಅದು ದಟ್ ಟೇಕ್ಸ್ ಟೈಮ್. ಅಷ್ಟು ಸುಲಭವಾಗಿ ಆಗೋದಿಲ್ಲ. ಸೊ ಅದರಿಂದ ಇಲ್ಲಿ ಯು ಹ್ಯಾವ್ ಟು ಸರ್ಚ್ ಇನ್ಸೈಡ್. ಅಂತರ್ಮುಖಿ ಆಗಬೇಕು. ಅಂತರ್ಮುಖಿಯಾದಾಗ ದಿ ಆತ್ಮ ಈಸ್ ಹಿಡನ್ ದೇರ್. ಸೊ ಗುಹಾ ಅಂತಂದರೆ ಆ್ಯಕ್ಚುಲಾಗಿ ಇಲ್ಲಿ ಗುಹಾಹಿತಂ ಅಂತಂದರೆ, ಗುಹಾ ಅಂತಂದರೆ ಇಟ್ಸ್ ಎ ಕೇವ್. ಗುಹಾ ಅಂತ ಹೇಳಿದಾಗ ನಮ್ಮ ವೇದಾಂತ ತಿಳಿಸುವಂತಹದ್ದು ಗುಹಾ ಆಫ್ ದಿ ಹಾರ್ಟ್, ಕೇವ್ ಆಫ್ ದಿ ಹಾರ್ಟ್. ಅದಕ್ಕೆ ಇಲ್ಲಿ ಆಚಾರ್ಯ ಶಂಕರರು ಏನು ಹೇಳ್ತಾರೆ ಅಂತಂದರೆ, ಗುಹಾಯಾಂ ಬುದ್ಧೌ ಸ್ಥಿತಂ ತತ್ರ ಉಪರಭ್ಯ ಮಾನತ್ವಂ. ಇಟ್ ಈಸ್ ದೇರ್. ಆತ್ಮ ಅನ್ನುವಂತಹದ್ದು ಬುದ್ಧಿಯ ಗುಹೆನಲ್ಲಿದೆ. ಈ ಬುದ್ಧಿ ಅನ್ನುವಂತಹದ್ದು ಗುಹೆಯಲ್ಲಿ ಅಡಗಿದೆ. ಅಂಡ್ ಬುದ್ಧಿ ಅನ್ನುವಂತಹದ್ದು ಎಲ್ಲಿ? ಹೃದಯದ ಗುಹೆನಲ್ಲಿದೆ. ಸೊ ಈ ರೀತಿ ಸ್ಟೇಟ್ಮೆಂಟು ಆಚಾರ್ಯ ಶಂಕರರು ಬಂದ ಮೇಲೆ ಅಂತ ಅಲ್ಲ, ಇದು ಇಂದಿನ ಹೇಳಿಕೆ ಅಲ್ಲ. ವೇದಗಳು ತಿಳಿಸ್ತಾ ಇರುವಂತಹದ್ದನ್ನು ಆಚಾರ್ಯರು ಮತ್ತೊಮ್ಮೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀನು ಮರ್ತು ಹೋಗಿರಬಹುದು. ಇಟ್ ಈಸ್ ದೇರ್ ಇನ್ ದಿ ವೇದಾಸ್, ಇಟ್ ಈಸ್ ದೇರ್ ಇನ್ ದಿ ಆರ್ಯ ಸಂಸ್ಕೃತಿ, ಒನ್ ಆಫ್ ದಿ ಓಲ್ಡೆಸ್ಟ್ ಸಿವಿಲೈಸೇಷನ್, ಆರ್ಯ ಕಲ್ಚರ್. ಸೊ ಇಟ್ ಈಸ್ ದೇರ್ ಇನ್ ದಿ ವೇದ. ಈ ವೇದಗಳು ಕೂಡ ಅದನ್ನೇ ಹೇಳಿದೆ. ಅನ್ಲೆಸ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ದಿ ಸೆಡ್ ಮ್ಯಾನರ್ ಅಂತಂದರೆ ಇಟ್ ಈಸ್ ಪಾಸಿಬಲ್ ಥ್ರೂ ಧ್ಯಾನ, ಆ್ಯಂಡ್ ಧ್ಯಾನ ಈಸ್ ಪಾಸಿಬಲ್ ಓನ್ಲಿ ವೆನ್ ಯು ಟೇಕ್ ಎನ್ ಇನ್ವರ್ಡ್ ಜರ್ನಿ. ನೀನು ಅಂತರ್ಮುಖಿಯಾಗದ ಹೊರತು ನೀನು ಆತ್ಮನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ದಿ ಟ್ರೂತ್. ಸೊ ನೀನು ಅಲ್ಲಿ ಹೋದರೆ ಮಾತ್ರ ಯು ವಿಲ್ ಗೆಟ್ ಎನ್ ಎಕ್ಸ್ಪೀರಿಯನ್ಸ್ ಅಬೌಟ್ ದಿ ಆತ್ಮ. ಬಟ್ ವೇದಾಂತ ಅನೇಕ ಸಂದರ್ಭಗಳಲ್ಲಿ ಅನೇಕ ಗುರುಗಳು, ಅನೇಕ ಅನುಭವಿಗಳೇನು ಹೇಳ್ತಾರೆ ಅಂತಂದರೆ, ದಿಸ್ ಆತ್ಮ ಅಂತಂದರೆ ಅದು ಪರಮಾತ್ಮ ವಸ್ತು. ಅದು ದಿಸ್ ಆತ್ಮ ಅಂಡ್ ಪರಮಾತ್ಮ ವಸ್ತು ಆರ್ ಈವನ್ ಇಫ್ ಯು ಸೇ ದಿ ಭಗವಾನ್, the very nature of this Bhagavan or the Atma Vastu or the Atma it is everywhere.
ಈ ಆತ್ಮ ಅನ್ನುವಂತಹದ್ದು ಒಳಗೆ ಹೊರಗೆ ಹೀಗೆ ಇಟ್ ಈಸ್ ಪರ್ವೇಡಿಂಗ್, ಎಲ್ಲ ಕಡೆ ಇದೆ, ಎಲ್ಲೆಲ್ಲೂ ಇದೆ. ಬಟ್ ಇಲ್ಲಿ ಯಮಧರ್ಮರಾಜ ಏನು ಹೇಳ್ತಾ ಇದ್ದಾನೆ, ಗುಹಾಹಿತಂ, ಅನ್ಲೆಸ್ ಯು ಟೇಕ್ ಎನ್ ಇನ್ವರ್ಡ್ ಜರ್ನಿ, ಅಂತರ್ಮುಖಿ ಆದಾಗ ಮಾತ್ರ ನೀನು ಆತ್ಮನನ್ನು ನೋಡಬಹುದು. ಬಟ್ ವೇದಾಂತ ಹೇಳುತ್ತೆ ಆತ್ಮ ಈಸ್ ಎವ್ರಿವೇರ್. ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಆತ್ಮ ಈಸ್ ಎವ್ರಿವೇರ್, ಬಟ್ ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಓನ್ಲಿ ವೆನ್ ಯು ಟೇಕ್ ಎನ್ ಇನ್ವರ್ಡ್ ಜರ್ನಿ ಅಂತಂದಾಗ, ಆತ್ಮ ಎಲ್ಲೆಲ್ಲೂ ಇದೆ ಅಂತಂದಮೇಲೆ ವೈ ಐ ಶುಡ್ ಗೋ ಇನ್ಸೈಡ್, ವೈ ಐ ಹ್ಯಾವ್ ಟು ಟೇಕ್ ಇನ್ವರ್ಡ್ ಜರ್ನಿ, ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಲ್ಸೋ. ಎಷ್ಟೋ ಜನ್ಮಗಳಲ್ಲೇ ಆಗದೆ ಇರೋದು, ಈಗ ನಾನು ಏಕಾಏಕಿ ಧ್ಯಾನಕ್ಕೆ ಕೂತ್ಕೊಳ್ತೀನಿ ಅಂತಂದಾಗ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಒಳಗಡೆನೇ ಹೋಗಿ ನಾನು ಯಾಕೆ ಆತ್ಮನ ದರ್ಶನ ಮಾಡ್ಕೊಳ್ಳಿ? ಹಿ ಈಸ್ ಎವ್ರಿವೇರ್. ನಾನು ಹೊರಗಡೆ ಎಲ್ಲೋ ಒಂದು ಕಡೆ ನಾನು ಆತ್ಮನನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋತೀನಿ. ವೈ ಇಟ್ ಈಸ್ ನಾಟ್ ಪಾಸಿಬಲ್? ಸೊ ಎಲ್ಲೆಲ್ಲೂ ಇರುವಂತಹ ಆತ್ಮ ಒಳಗಡೆ ಆದರೆ ಮಾತ್ರ ಎಕ್ಸ್ಪೀರಿಯನ್ಸು, ಹೊರಗಡೆ ಆದರೆ ಎಕ್ಸ್ಪೀರಿಯನ್ಸ್ ಅಲ್ವಾ? ಇದಕ್ಕೆ ಅಗೇನ್ ಆಚಾರ್ಯ ಶಂಕರರು ಹೇಳ್ತಾರೆ, ಎಸ್, ಆತ್ಮ ಈಸ್ ಎವ್ರಿವೇರ್, ನೋ ಡೌಟ್ ಅಬೌಟ್ ಇಟ್, ಯು ಆರ್ ರೈಟ್. ಯಾರು ಕೂಡ ಅದನ್ನು ಅಲ್ಲಿಗೆ ಇಳಿತಾ ಇಲ್ಲ. ಅದನ್ನು ನಮ್ಮ ವೇದಗಳೇ ಹೇಳಿದೆ, ಶಾಸ್ತ್ರದಲ್ಲಿದೆ. ಸೋ ಮೆನಿ ಪೀಪಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಆತ್ಮ ಈಸ್ ಎವ್ರಿವೇರ್. ಬಟ್ ಶಂಕರಾಚಾರ್ಯರೇನು ಹೇಳ್ತಾರೆ, ಭಗವಾನ್ ಆಚಾರ್ಯರು, ಹಿ ಈಸ್ ಎವ್ರಿವೇರ್ ನೋ ಡೌಟ್, ಬಟ್ ತತ್ರ ಉಪಲಭ್ಯಮಾನತ್ವಾತ್, ಆತ್ಮ ಎಲ್ಲ ಕಡೆ ಇದೆ ಎನ್ನುವಂತಹದ್ದು ನಿಜ. ಬಟ್ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಎಕ್ಸ್ಪೀರಿಯನ್ಸ್ ದಿ ಸೆಲ್ಫ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಓನ್ಲಿ ವೆನ್ ಯು ಟೇಕ್ ಎನ್ ಇನ್ವರ್ಡ್ ಜರ್ನಿ. ಆತ್ಮ ಎಲ್ಲೆಲ್ಲೂ ಇದೆ ಅನ್ನೋದು ಸತ್ಯ, ಬಟ್ ನಿನಗೆ ಎಕ್ಸ್ಪೀರಿಯನ್ಸ್ ಆಗಬೇಕಲ್ವಾ? ಫಾರ್ ದಟ್ ಎಕ್ಸ್ಪೀರಿಯನ್ಸ್ ನೀ ಎಲ್ಲಿ ಅಂತಂದ್ರೆ ಅಲ್ಲಿ ಹೋಗಿ ಕೇಳ್ದಾಗ ಕೊಡೋದಿಲ್ಲ. ಆತ್ಮ ಎಲ್ಲೆಲ್ಲೂ ಇದ್ರೂ ಎಲ್ಲೋ ಒಂದು ಕಡೆ ಹೋಗಿ ನಾನು ಐ ವಿಲ್ ಎಕ್ಸ್ಪೀರಿಯನ್ಸ್ ದಿ ಆತ್ಮ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ತತ್ರ ಉಪಲಭ್ಯಮಾನತ್ವ, ನೀ ಹೋದ ಕಡೆ ಎಲ್ಲ ಅದು ಎಕ್ಸ್ಪೀರಿಯನ್ಸ್ ಕೊಡೋದಿಲ್ಲ. ಫಾರ್ ದಟ್ ಯು ಹ್ಯಾವ್ ಟು ಫಾಲೋ ವಾಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಸ್ಕ್ರಿಪ್ಚರ್ಸ್. ಶಾಸ್ತ್ರಗಳು ಏನು ಹೇಳಿದೆ, ಒಬ್ಬ ಗುರು ಏನು ಹೇಳಿದ್ದಾನೆ, ಎ ರಿಯಲೈಸ್ಡ್ ಮಾಸ್ಟರ್, ಅವನು ಇದನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಅವನಿಗೆ ಸಾಕ್ಷಾತ್ಕಾರ ಆಗಿದೆ, ತನ್ನ ಅನುಭವದ ನುಡಿಗಳಿಂದ ಹೇಳ್ತಾ ಇದ್ದಾನೆ. ಎಲ್ಲೆಲ್ಲೂ ಆತ್ಮ ಇದ್ರೂ ಕೂಡ ನಿನಗೆ ಅವನು ಅರ್ಥ ಆಗಬೇಕು ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಎನ್ ಇನ್ವರ್ಡ್ ಜರ್ನಿ. ಇಟ್ ಈಸ್ ನಾಟ್ ಹಿಸ್ ಸ್ಟೇಟ್ಮೆಂಟ್, ಇಟ್ ಈಸ್ ಹಿಸ್ ಎಕ್ಸ್ಪೀರಿಯನ್ಸ್. ಸೊ ಆತ್ಮ ಹೃದಯದ ಗುಹೆನಲ್ಲಿದ್ದಾನೆ ಅಂತ ಹೇಳಿದಾಗ ನೀನು ನಿನ್ನ ಮತ್ತೆ ಹಳೆಯ ಚಾಳಿಯನ್ನು ಮುಂದುವರಿಸಿ ಹೊರಪ್ರಪಂಚದಲ್ಲಿ ಹುಡುಕಬೇಡ. ಆತ್ಮ ಎಲ್ಲೆಲ್ಲೂ ಇದ್ದಾನೆ ಅಂತಂದ್ಬಿಟ್ಟು ಹೊರಪ್ರಪಂಚದಲ್ಲಿ ಯಾವುದೋ ಒಂದು ವಸ್ತು ನನಗೆ ಬೇಕು ಅಂತ ಹೇಳಿ ಅದನ್ನು ನೀನು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ. ಇಟ್ ಈಸ್ ನಾಟ್ ದಟ್ ಟೈಪ್ ಆಫ್ ವಸ್ತು. ಓನ್ಲಿ ವೆನ್ ಯು ಟೇಕ್ ಎನ್ ಇನ್ವರ್ಡ್ ಜರ್ನಿ, ನಿನ್ನೊಳಗೆ ನೀನು ಹೋಗಬೇಕು. ದಟ್ ಈಸ್ ದ ರಿಯಲ್ ವರ್ಲ್ಡ್. ಇಲ್ಲಿರುವಂತಹದ್ದು ಯಾವ ಪ್ರಪಂಚ, ಇದು ಯಾವತ್ತೋ ನಾಶ ಆಗುವಂತಹದ್ದು. ಇಟ್ ಈಸ್ ಮಿಥ್ಯಾ ಪ್ರಪಂಚ, ದಟ್ ಈಸ್ ಸತ್ಯ. ಯು ಹ್ಯಾವ್ ಟು ಟೇಕ್ ಇನ್ವರ್ಡ್ ಜರ್ನಿ and you can experience only when you take an inward journey. There alone you will experience the Atma. So it is there in the cave of the heart. ಅಲ್ಲಿಗೆ ಮಾತ್ರ ಹೋಗಬೇಕು. ಇಟ್ ಈಸ್ ಕಾಲ್ಡ್ ದಿ ಬುದ್ಧಿ ಆರ್ ದಿ ಇಂಟೆಲೆಕ್ಟ್. ಆ ಜಾಗಕ್ಕೆ ನೀನು ಹೋಗಬೇಕು. ಆ ಬುದ್ಧಿ ಅನ್ನುವಂಥದ್ದು ಅಲ್ಲಿ ಬೆಳಗ್ತಾ ಇರುತ್ತೆ. ದ ವೆರಿ ಕೋರ್ ಆಫ್ ಯುವರ್ ಬೀಯಿಂಗ್. ನಾವು ಅನೇಕ ಸಂದರ್ಭಗಳಲ್ಲಿ ಈ ಪದಗಳನ್ನು ಉಪಯೋಗಿಸ್ತೀವಿ. ನನ್ನ ಅಸ್ತಿತ್ವ, ನನ್ನ ಅಸ್ತಿತ್ವ, ನನ್ನ ಅಸ್ತಿತ್ವ. ನನ್ನ ಅಸ್ತಿತ್ವ ಅನ್ನುವಂತಹದ್ದು ಈ ಬಾಯಿಯ ಮೂಲಕ ಬರ್ತಾ ಇರುವಂತಹ ಶಬ್ದ ಅಲ್ಲ. ನನ್ನ ಅಸ್ತಿತ್ವ ಎಲ್ಲಿದೆ ಅಂತಂದ್ರೆ, ಎಲ್ಲಿ ಆತ್ಮ ಅನ್ನುವಂತಹದ್ದು ಸ್ಫುರಿಸ್ತಾ ಇದೆ, ದಟ್ ಈಸ್ ದಿ ಸ್ಟಾರ್ಟಿಂಗ್, ದಟ್ ಈಸ್ ದಿ ಸೋರ್ಸ್ ಫಾರ್ ಮೈ ಎಕ್ಸಿಸ್ಟೆನ್ಸ್. ಸೊ ಎಲ್ಲಿ ನಿನಗೆ ನಾನು ಅನ್ನುವಂತಹ ಒಂದು ಅಹಂ ಜಾಗೃತವಾಗ್ತಾ ಇದೆ, ದಟ್ ಈಸ್ ದಿ ಪ್ಲೇಸ್ ಆಫ್ ದಿ ಉಗಮಸ್ಥಾನ. ಯಾಕೆ ಅಂತಂದರೆ, ನಾವು ಬೆಳಗ್ಗೆ ನಿದ್ರೆಯಿಂದ ಎದ್ದು ಕಂಡುಬಿಡ್ತೀವಿ,
ಆ ಕಣ್ಣು ಬಿಟ್ಟ ಕ್ಷಣವನ್ನು ನಾವೇನು ಹೇಳ್ತೀವಿ ಅಂತಂದರೆ ನನಗೆ ಎಚ್ಚರ ಆಯಿತು. ನನಗೆ ಎಚ್ಚರ ಆಯಿತು ಅನ್ನುವಂತಹದ್ದು ನೆಕ್ಸ್ಟ್ ಬರುವಂತಹ ವರ್ಡ್. ನಾನು ಕಣ್ಣು ಬಿಟ್ಟೆ ಎನ್ನುವಂತಹದ್ದು ನೆಕ್ಸ್ಟ್ ವರ್ಡ್ಸ್. ಮೊದಲು ಬರುವಂತಹದ್ದು ಯಾವುದು? ನಾನು, ನನಗೆ, ನಂದು. ಕಣ್ಣು ಬಿಟ್ಟು ಕೂಡಲೇ, ಎಚ್ಚರವಾದ ಕೂಡಲೇ ನನಗೆ ಬರುವಂತಹದ್ದು ದಟ್ ಅಹಂ 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 ಇತಿ ಸ್ಫುರತಿ. ಸೊ ಈ ಅಹಂ ಅನ್ನುವಂತಹದ್ದು ಉಗಮ ಸ್ಥಾನ. ಸೊ ನನಗೆ ಅಂತಹದ್ದು ಈ ಒಂದು ಬುದ್ಧಿ ಗುಹೆಯಲ್ಲಿರುವಂತಹದ್ದು ತಿಳಿಸ್ತಾ ಇದೆ, ಅಹಂ ಅಹಂ ಅಹಂ. ಸೊ ಈ ಜಾಗವನ್ನು ಕೋರ್ ಆಫ್ ಅವರ್ ಬೀಯಿಂಗ್, ನನ್ನ ಅಸ್ತಿತ್ವದ ಮೂಲ, ಅದು ನನ್ನ ಅಸ್ತಿತ್ವವನ್ನು ಗುರುತಿಸಿದಂತಹ ಜಾಗ. ಸೊ ಆ ಜಾಗ, ನನ್ನ ಅಸ್ತಿತ್ವದ ಜಾಗದಲ್ಲಿ ನನಗೆ ಆತ್ಮದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಅದು ಹೋಗಿ ಇಂತಹ ಒಂದು ಗುಹೆನಲ್ಲಿ ಕೂತಿದೆ, ಬುದ್ಧಿ ಗುಹೆ, ಕೇವ್ ಆಫ್ ದಿ ಹಾರ್ಟ್, ಅಲ್ಲಿ ಹೋಗಿ ಕೂತಿದೆ. ನಮ್ಮ ಅನುಭವಗಳ ಪ್ರಕಾರ ಗುಹೆ, ಎ ಕೇವ್ ಅಂತಂದಾಗ ಅದು ಯಾವುದೋ ಒಂದು ನಿಗೂಢವಾದ ಜಾಗ, ಒಂದು ಸಣ್ಣ ರಂಧ್ರ, ಒಂದು ದ್ವಾರ, ಓಪನಿಂಗ್, ಎಂಟ್ರಿ. ಆ ಎಂಟ್ರಿ ಕಾಣುತ್ತೆ, ಒಳಗಡೆ ಕಣ್ಣು ಹಾಯಿಸುವಷ್ಟು ಮಾತ್ರ ಏನೋ ಒಂದಷ್ಟು ಹೆಜ್ಜೆ ಹಾಕಬಹುದೇನೋ, ಆಮೇಲೆ ಕಾಣ್ತಾ ಇಲ್ಲ. ಹೊರಗಡೆಯಿಂದ ನೋಡಿದಾಗ ಥ್ರೂ ದಟ್ ಓಪನಿಂಗ್ ಐ ಆಮ್ ಏಬಲ್ ಟು ಸಿ ಫ್ಯೂ ಸ್ಟೆಪ್ಸ್. ಹೊರಗಡೆ ಬೆಳಕಿದೆ, ಆ ಬೆಳಕಿನ ಕಾರಣದಿಂದ ನಾನು ಗುರುತಿಸ್ತೀನಿ ಇದೊಂದು ಗುಹೆ. ಈ ಗುಹೆಗೆ ದಿಸ್ ಇಸ್ ದಿ ಎಂಟ್ರಿ ಡೋರ್, ಇದು ಎಂಟ್ರಾಗೋ ದ್ವಾರ ಇದು ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗುತ್ತೆ? ಯು ಹ್ಯಾವ್ ಲೈಟ್ ಹಿಯರ್. ಆ ಬೆಳಕಿನಲ್ಲಿ ನೀನು ಗುಹೆಯನ್ನು ಗುರುತಿಸಿದ್ಯಾ, ಗುಹೆಯನ್ನು ಪ್ರವೇಶಿಸುವ ದ್ವಾರವನ್ನು ಕೂಡ ನೀನು ಗುರುತಿಸಿ ಆಯಿತು. ಆ ಗುಹೆನಲ್ಲಿ ನಾನು ಎಂಟ್ರಾದರೆ ಒಂದು 4 ಹೆಜ್ಜೆ ಹಾಕಬಹುದೇನೋ ಅಂತ ಅನ್ನಿಸ್ತು. ಇಟ್ ಈಸ್ ಬಿಕಾಸ್ ಆಫ್ ದಿ ಲೈಟ್. ಸೊ ಅಲ್ಲಿ ಸ್ವಲ್ಪ ಬೆಳಕು ಇರೋದಕ್ಕೆ ಸಾಧ್ಯ ಇದೆ. ಬಟ್ ಒಳಗಡೆ ಪ್ರವೇಶಿಸಿದ ಮೇಲೆ 4-6 ಹೆಜ್ಜೆ ಹಾಕಿದ ಮೇಲೆ ವಿ ಫೀಲ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಶಾರ್ಟೇಜ್ ಆಫ್ ಲೈಟ್. ಯಾವಾಗ ಶಾರ್ಟೇಜ್ ಆಫ್ ದಿ ಲೈಟ್ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಬರುತ್ತೆ, ಆಗ ಯಾವುದೂ ಕಾಣೋದಿಲ್ಲ. ಯಾಕೆ ಅಂತಂದರೆ ಬರೀ ಕತ್ಲೆ. ನಮ್ಮ ಕಣ್ಣುಗಳು, ಇಂದ್ರಿಯ ಯಾವುದಕ್ಕೆ ಅಡ್ಜಸ್ಟ್ ಆಗಿದೆ ಅಂತಂದರೆ ಬೆಳಕಿಗೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದೆ. ಕಣ್ಣು ಶುಡ್ ಸಿ ಅಂತಂದರೆ ದೆರ್ ಮಸ್ಟ್ ಬಿ ಲೈಟ್. ಕತ್ಲೆಯನ್ನು ನೀನು ನೋಡು ಅಂತಂದರೆ ಕಣ್ಣು ಇಟ್ ರೆಫ್ಯೂಸಸ್. ಸೊ ಕತ್ಲೆನಲ್ಲಿ ಏನು ಕಾಣೋದಿಲ್ಲ. ಈಗ ಮನೆಯಲ್ಲಿ ನಾವೆಲ್ಲ ಮಾತನಾಡ್ತಾ ಕೂತಿದ್ದಾಗ ಸಡನ್ನಾಗಿ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದಾಗ ಒಂದು 10 ಕ್ಷಣಗಳು ನಮಗೆ ಯಾರೂ ಕಾಣೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಕಣ್ಣುಗಳು ಬೆಳಕಿಗೆ ಅಡ್ಜಸ್ಟ್ ಆಗಿ ಬೆಳಕಿನಲ್ಲಿ ಎಲ್ಲರನ್ನ ನೋಡುವಂತಹದ್ದನ್ನು ನಾವು ಕಲ್ತಿರ್ತೀವಿ. ಸೊ ಯಾವಾಗ ಕರೆಂಟ್ ಹೋಯಿತು, ಆಲ್ ಆಫ್ ಎ ಸಡನ್ ನೋ ಲೈಟ್, ಆಗ ಕಣ್ಣು ಏನು ಮಾಡುತ್ತೆ, ಅದಕ್ಕೆ ಬಹಳ ತೊಂದರೆ ಆಗುತ್ತೆ. ಯಾಕೆಂದರೆ ಥ್ರೂ ಲೈಟ್ ಅದು ನೋಡುವಂತಹ ಅಭ್ಯಾಸ ಮಾಡ್ಕೊಂಡಿರೋದು. ಈಗ ಏಕಾಏಕಿಯಲ್ಲಿ ಲೈಟೇ ಇಲ್ಲ ಅಂತಂದರೆ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ. ಆಮೇಲೆ ಏನಾಗುತ್ತೆ, ಒಬ್ಬರು ಮನೆಯಲ್ಲಿ ದೊಡ್ಡವ್ರು ಹೇಳ್ತಾರೆ, ನೋಡಪ್ಪ ಬಾಗಿಲು ಇದೆಯಲ್ಲ ಅದರ ಹತ್ರ ಹೋಗು, ಅಲ್ಲಿ ಒಂದು ಕಿಟಕಿ ಇದೆಯಲ್ಲ ಅಲ್ಲಿ ಕ್ಯಾಂಡಲ್ ಇಟ್ಟಿದ್ದೀನಿ. ಸೊ ಎಷ್ಟೋ ಹೊತ್ತಾದ ಮೇಲೆ ವಿ ಆರ್ ಏಬಲ್ ಟು ಸಿ ದಿ ವಿಂಡೋ. ಆ ಕತ್ಲೆನಲ್ಲಿ ಅಸ್ಪಷ್ಟವಾಗಿ ಕಾಣುತ್ತೆ. ಮಬ್ಬು ಅಂತಂದರೆ ಈ ಕಣ್ಣಿಗೆ ಪ್ರಾರಂಭದಲ್ಲಿ ಲೈಟ್ ಇದ್ದರೆ ಮಾತ್ರ ನೋಡುತ್ತೆ, ಇಲ್ಲಾಂದರೆ ನೋಡಲ್ಲ ಅನ್ನತ್ತೆ. ಆಮೇಲೆ ಏನು ಮಾಡುತ್ತೆ, ಬೇರೆ ದಾರಿನೇ ಇಲ್ಲ ಅಂತಂದಾಗ ಕಣ್ಣು ಒಂಚೂರು ಕಾಂಪ್ರಮೈಸ್ ಮಾಡ್ಕೊಳ್ಳುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡೋಣ ಅಂತಂದಾಗ ಮಬ್ಬಾಗಿ ಏನೋ ಗೋಚರಿಸಿದಂಗೆ ಆಗುತ್ತೆ. ಆಗ ಇಟ್ ವಿಲ್ ಸರ್ಚ್ ಒಂದು ಮ್ಯಾಚ್ ಬಾಕ್ಸು, ಒಂದು ಕ್ಯಾಂಡ್ಲು, ಮತ್ತೆ ಬೆಳಕು, ಆಮೇಲೆ ಎಲ್ಲ ನೋಡ್ಬೋದು. ಆದರೆ ಇಲ್ಲಿ ಗುಹೆ ಅಂತ ಹೇಳಿದಾಗ ವೆನ್ ಯು ಎಂಟರ್ ಎ ಕೇವ್ ಆಫ್ಟರ್ ಫ್ಯೂ ಸ್ಟೆಪ್ಸ್ ಅಲ್ಲಿ ಏನೂ ಕಾಣೋದಿಲ್ಲ.
ಕಣ್ಣುಗಳಿಗೆ ಬೆಳಕು ಈ ರೀತಿ ಅಡ್ಜಸ್ಟ್ ಆಗಿರೋದ್ರಿಂದ ಸ್ವಲ್ಪ ಕಾಲದವರೆಗೆ ಕತ್ಲೆನಲ್ಲೇ ನಾವು ಇರಬೇಕಾಗುತ್ತೆ. ಆಮೇಲೆ ಸ್ಲೋಲಿ ಆ ಒಂದು ಡಾರ್ಕ್ನೆಸ್ಗೆ ನಮ್ಮ ಕಣ್ಣುಗಳು ಅಡ್ಜಸ್ಟ್ ಆಗಿ ನಿಧಾನವಾಗಿ ಚೂರ್ಚೂರೇ ಅಡ್ಜಸ್ಟ್ ಆಗ್ತಾ ಆಗ್ತಾ ಮತ್ತೆರಡು ಹೆಜ್ಜೆಗಳನ್ನು ಇಡೋ ಹಾಗಾಗತ್ತೆ. ಕ್ರಮೇಣ ಆ ಗುಹೆಯಲ್ಲಿ ಗೋಡೆ ಹಿಡ್ಕೊಂಡು ಅಥವಾ ಯಾವುದೋ ಕಲ್ಲು ಬಂಡೆ ಹಿಡ್ಕೊಂಡು ಎಲ್ಲಿವರೆಗೆ ಹೋಗ್ಬೋದು ಅಂತ ಹೇಳಿ ಅಲ್ಲಿ ಹೆಜ್ಜೆ ಹಾಕ್ಕೊಂಡು ಹೋಗ್ತೀವಿ. ಸ್ಲೋಲಿ ಥಿಂಗ್ಸ್ ಬಿಕಮ್ ಕ್ಲಿಯರ್. ಒಂದು ಗುಹೆ ಎಂಟರ್ ಆಗಬೇಕು ಅಂತಂದರೆ ದಿಸ್ ಈಸ್ ದಿ ಕ್ರಮ. ಎಕ್ಸಾಕ್ಟ್ಲಿ ಲೈಕ್ ದಿಸ್ ಧ್ಯಾನ ಅಂತ ಹೇಳಿದಾಗ ಹೇಗೆ ಒಂದು ಗುಹೆಯನ್ನು ಹೊಕ್ಕಿ ಅಲ್ಲಿ ಆ ಕತ್ಲೆಯನ್ನು ಅಡ್ಜಸ್ಟ್ ಮಾಡ್ಕೋತೀವಿ, ಎಕ್ಸಾಕ್ಟ್ಲಿ ಲೈಕ್ ದಟ್ ಧ್ಯಾನ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಆ ಒಂದು ಪ್ರಶಾಂತ ಸ್ಥಿತಿಗೆ ನಾವು ಅಡ್ಜಸ್ಟ್ ಆಗೋದಕ್ಕೆ ಇಟ್ ಟೇಕ್ಸ್ ಟೈಮ್. ಸೊ ಧ್ಯಾನದ ಮೂಲಕ ಇಟ್ ಈಸ್ ಪಾಸಿಬಲ್ ಟು ಗೋ ವಿತಿನ್. ಸೊ ಅಂತರ್ಮುಖಿಯಾದಾಗ ಪ್ರಾರಂಭದಲ್ಲಿ ಆಗಲೂ ಕೂಡ ಏನೂ ಕಾಣೋದಿಲ್ಲ. ಎಷ್ಟು ಕಾಣುತ್ತೋ ಅಷ್ಟರಲ್ಲೇ ಹೆಜ್ಜೆ ಹಾಕ್ಕೊಂಡು ಮತ್ತೆ ಮತ್ತೆ ಮುಂದೆ ಹೋದಾಗ ಅಲ್ಲಿ ಒಂದು ಉಗಮ ಸ್ಥಾನದಲ್ಲಿ ಅಹಂ, ನಾನು ಅಹಂ ಅನ್ನೋ ಒಂದು ಪ್ರಜ್ಞೆ, ಅದನ್ನು ನಾವು ದಿ ಸ್ಮಾಲ್ ಐ ಅಂತ ಹೇಳ್ತೀವಿ. ಅಲ್ಲಿ ನಮ್ಮ ಅಹಂಕಾರ ಅನ್ನುವಂತಹದ್ದು ಜಾಗೃತವಾಗುವಂತಹ ಒಂದು ಉಗಮ ಸ್ಥಾನ. ಸೊ ನಾನು ಅನ್ನುವಂತಹದ್ದು ನನ್ನಲ್ಲಿ ಆ ಜಾಗದಲ್ಲಿ ಹುಟ್ಟಿದೆ ಅನ್ನುವಂತಹದ್ದನ್ನು ನಾನು ಆ ಕತ್ಲೆನಲ್ಲಿ ನೋಡ್ತೀನಿ. ಸೊ ವಿ ಆರ್ ಏಬಲ್ ಟು ಸಿ ದಿಸ್ ಕೋರ್ ಪ್ಲೇಸ್ ವೇರ್ ನಾನು ಅನ್ನುವಂತಹದ್ದು ಹುಟ್ಟಿದೆ. ಸೊ ದಿಸ್ ಐನೆಸ್, ಈ ನಾನು ಅನ್ನುವಂತಹದ್ದು ಇಟ್ ಈಸ್ ಎನ್ ಅಹಂ. ಸೊ ಈ ಅಹಂ ಅನ್ನುವಂತಹದ್ದು, ನಾನು ಅನ್ನುವಂತಹದ್ದು ಇಟ್ ಈಸ್ ಎ ಪ್ರಾಡಕ್ಟ್ ಆಫ್ ದಿ ಡಾರ್ಕ್ನೆಸ್. ಅದಕ್ಕೆ ಅಹಂಕಾರವನ್ನು ಅವಿದ್ಯೆ, ಅಜ್ಞಾನ ಅಂದರೆ ಅಲ್ಲಿ ಬೆಳಕಿಲ್ಲ ಅಂತ. ಸೊ ಈ ಅಹಂ ಅಂತ ನಮ್ಮ ಅಹಂಕಾರವನ್ನು, ಅದಕ್ಕೆ ಅದು ಇಟ್ಸ್ ಕಾಲ್ಡ್ ಇಗ್ನೋರೆನ್ಸ್. ಸೊ ಇಲ್ಲಿ ಈ ನಾನು ಅನ್ನುವಂಥ ಅದು ಎಲ್ಲಿ ಹುಟ್ಟುತ್ತಾ ಇದೆ ಅಂತಂದರೆ ದ ಉಗಮ ಸ್ಥಾನ ಆಫ್ ದಿ ಅಹಂ ಈಸ್ ದಿ ಕತ್ತಲೆ, ಡಾರ್ಕ್ನೆಸ್. ಸೊ ನೋಡಿದ ಕೂಡಲೇ ಗೊತ್ತಾಗತ್ತೆ ಈ ಒಂದು ಕತ್ಲೆನಲ್ಲಿ ಈ ಒಂದು ಅಹಂಕಾರ ನಾನು ಅನ್ನುವಂತಹದ್ದು ಉಗಮವಾಗ್ತಾ ಇದೆ ಅನ್ನೋದನ್ನು ಗುರುತಿಸ್ತೀನಿ. ಅದು ಗುರುತಿಸಿದಾಗ ಮನಸ್ಸು ಸಾಕಷ್ಟು ಪ್ರಶಾಂತವಾಗಿರುವ ಕಾರಣದಿಂದ ಇನ್ವರ್ಡ್ ಜರ್ನಿ ವಾಸ್ ಪಾಸಿಬಲ್. ಸೊ ಅಂತರ್ಮುಖಿನೂ ಆಯಿತು. ಈ ಅಂತರ್ಮುಖಿ ಆಗೋದಕ್ಕೆ ಮುಖ್ಯ ಕಾರಣವೇ ನನ್ನ ಮನಸ್ಸು ಪ್ರಶಾಂತತೆಯನ್ನು ಕಂಡುಕೊಂಡಿದೆ. ಈಗ ಪ್ರಶಾಂತತೆಯನ್ನು ಕಂಡುಕೊಂಡ ನಂತರದಲ್ಲಿ ಮನಸ್ಸು ಅಹಂ ಎಂಬುದರ ಉಗಮ ಸ್ಥಾನವನ್ನು ಗುರುತಿಸಿದೆ. ಆ ಉಗಮ ಸ್ಥಾನವನ್ನು ಗುರುತಿಸಿದಾಗ ಅಲ್ಲಿ ನಾನು ಅನ್ನುವಂತಹದ್ದು ಹುಟ್ಟುತ್ತಾ ಇದೆ ಅನ್ನುವಂತಹದ್ದು ಮನಸ್ಸು ನೋಡುತ್ತೆ. ಮನಸ್ಸು ನೋಡಿದ ನಂತರ ಕೂಡ ಇಟ್ ರಿಮೈನ್ಸ್ ಕ್ವೈಟ್, ಅದು ಶಾಂತವಾಗಿಯೇ ಉಳ್ಕೊಳ್ಳುತ್ತೆ. ಈವನ್ ಆಫ್ಟರ್ ದಿ ಎಕ್ಸ್ಪೀರಿಯನ್ಸಿಂಗ್ ಆಫ್ ದಿಸ್ ಅಹಂ, ಮನಸ್ಸು ಈಸ್ ವೆರಿ ಕ್ವೈಟ್ ಅಂತಂದರೆ ನೀನು ಮತ್ತಷ್ಟು ಮೇಲಕ್ಕೆ ಏರಿದೆಯಾ. ಸೊ ಇಟ್ ಈಸ್ ಪಾಸಿಬಲ್ ಬಿಕಾಸ್ ದ ಮೈಂಡ್ ಈಸ್ ವೆರಿ ಕ್ವೈಟ್. ಸೊ ಆ ಸಂದರ್ಭದಲ್ಲೂ ಕೂಡ ಇಫ್ ವಿ ರಿಮೈನ್ ಇನ್ ದಟ್ ಮೆಡಿಟೇಟಿವ್ ಸ್ಟೇಟ್, ಆಗಲೂ ಕೂಡ ನಾವು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಯೇ ಇಟ್ಕೊಂಡಾಗ ಯಾವ ಜಾಗದಲ್ಲಿ ಅಹಂ 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 ಅನ್ನುವಂತಹದ್ದು ಹುಟ್ಟಿ ಬರ್ತಾ ಇತ್ತೋ ಶಾಂತವಾದ ಮನಸ್ಸು ಅದನ್ನು ಗಮನಿಸ್ತಾ ಇದೆ. ಅಲ್ಲಿ ನಾನು ಅನ್ನುವಂಥದ್ದು ಹುಟ್ಟುತ್ತಾ ಇದೆ, ಮನಸ್ಸು ನೋಡ್ತಾ ಇದೆ. ನೋಡಿದ ನಂತರ ಕೂಡ ಮನಸ್ಸು ಪ್ರಶಾಂತವಾಗಿದೆ. ಮತ್ತಷ್ಟು ಪ್ರಶಾಂತದ ಸ್ಥಿತಿಯಿಂದಲೇ ಮನಸ್ಸು ಅದನ್ನು ಗಮನಿಸ್ತಾ ಇದೆ. ಅಲ್ಲಿ ನಾನು ಅನ್ನುವಂತಹದ್ದು ಹುಟ್ಟುತ್ತಾ ಇರೋದು ಕ್ರಮೇಣ ಇಟ್ ವಿಲ್ ಡಿಸಪಿಯರ್. ಯಾವ ಜಾಗದಲ್ಲಿ ಅಹಂ ಅನ್ನುವಂತಹದ್ದು ಹುಟ್ಟಿತ್ತೋ ಅದೇ ಜಾಗದಲ್ಲಿ ವಿ ಆರ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಿ ಸೆಲ್ಫ್ ವಿಚ್ ಈಸ್ ಪ್ರೆಸೆಂಟಿಂಗ್ ದೇರ್.
ಅಲ್ಲಿ ಆತ್ಮ ಇದೆ ಅನ್ನುವಂತಹದ್ದು ಗೊತ್ತಾದಾಗ ಇಲ್ಲಿ ನಾನು ಇಲ್ಲ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಅನ್ನುವಂತಹದ್ದಿಲ್ಲ. ಇಟ್ ಈಸ್ ಓನ್ಲಿ ದಿ ಆತ್ಮ ವಿಚ್ ಈಸ್ ಎವರ್ ಪ್ರೆಸೆಂಟಿಂಗ್ ಇಟ್ ಸೆಲ್ಫ್ ಎವ್ರಿವೇರ್. ಸೊ ಆತ್ಮದರ್ಶನ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ, ಇಟ್ ಈಸ್ ಬಿಕಾಸ್ ಹೊರಪ್ರಪಂಚಕ್ಕೆ ನುಗ್ತಾ ಇದ್ದಂತಹ ನಮ್ಮೆಲ್ಲ ಇಂದ್ರಿಯಗಳು ಅವೆಲ್ಲವನ್ನು ನಿಗ್ರಹಿಸಿಕೊಂಡು ಅಂತರ್ಮುಖಿಯಾಗಬೇಕು. ಅಂತರ್ಮುಖಿಯಾದಾಗ ದೆನ್ ವಿ ಪೇ ದಿ ಅಟೆನ್ಷನ್ ಟು ದಿ ಕೋರ್ ಆಫ್ ಅವರ್ ಬೀಯಿಂಗ್, ಬಿಕಾಸ್ ಆಫ್ ದಿ ಕ್ವೈಟ್ನೆಸ್ ಆಫ್ ದಿ ಮೈಂಡ್, ಬಿಕಾಸ್ ಆಫ್ ದಿ ಮನಸ್ಸಿನ ಪ್ರಶಾಂತತೆ. ಅಲ್ಲಿ ಈಗೋ ಅನ್ನುವಂತಹದ್ದು ದರ್ಶನವಾಗಿ ನಂತರ ಅದು ನಾಶವಾಗುತ್ತೆ. ಅದು ಮರೆಯಾದ ನಂತರದಲ್ಲಿ ಅದೇ ಜಾಗದಲ್ಲಿ ವಿ ಆರ್ ಏಬಲ್ ಟು ಸಿ ದಿ ಸುಪ್ರೀಂ ಬೀಯಿಂಗ್. ಆತ್ಮದರ್ಶನ ಅಗೇನ್ ಈಸ್ ನಾಟ್ ವೆರಿ ಈಸಿ. ಆಗಲೂ ಕೂಡ ಅಲ್ಲಿ ಮತ್ತೊಂದು ಕೂಡ ತೊಡಕಿದೆ. ದಟ್ ಈಸ್ ಕಾಲ್ಡ್, ಎಂ ಧರ್ಮರಾಜ ಹೇಳ್ತಾ ಇದ್ದಾನೆ, ಇಟ್ ಈಸ್ ಗಹ್ವರೇಷ್ಟಂ. ಗಹ್ವರೇಷ್ಟಂ ಅಂತಂದಾಗ ಅದು ಅನೇಕ ಅನರ್ಥಗಳಿಗೆ ಆಸ್ಪದವನ್ನು ಕೊಡುವಂತಹ ಜಾಗದಲ್ಲಿ ಈ ಆತ್ಮ ಅನ್ನುವಂಥದ್ದು ಹೋಗಿ ಅಡಗಿ ಕುಳಿತಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಅದರ ಹತ್ರ ಹೋಗಿ ಆತ್ಮದರ್ಶನನೇ ಆಯಿತು ಅಂತಂದಾಗ ಮತ್ತೆ ಯಾವುದೇ ಕ್ಷಣದಲ್ಲಿ ನಾವು ಈಚೆ ಬಂದ್ಬಿಡಬಹುದು. ಯಾಕೆ ಅಂತಂದರೆ, ಬಿಕಾಸ್ ದಿಸ್ ಆತ್ಮ ಈಸ್ ಗಹ್ವರೇಷ್ಟಂ. ಅದಕ್ಕೆ ಆಚಾರ್ಯ ಶಂಕರರು ಹೇಳ್ತಾರೆ, ಗಹ್ವರೇ ವಿಷಮೇ ಅನೇಕ ಅನರ್ಥ ಸಂಕಟೆ ತಿಷ್ಠತಿ ಇತಿ. ಸೊ ಗಹ್ವರ ಅಂತಂದರೆ ವಿಷಮ, ಅನೇಕ ಅನರ್ಥ, ಸಂಕಟ, ದುಃಖ, ನೋವು. ಸೊ ಈ ಆತ್ಮ ಅನ್ನುವಂತಹದ್ದು ಇಟ್ ಈಸ್ ಲೊಕೇಟೆಡ್ ಇನ್ ಎ ಪ್ಲೇಸ್ ವಿಚ್ ಈಸ್ ಫಿಲ್ಡ್ ವಿತ್ ಮೆನಿ ಅನರ್ಥ. ಅನರ್ಥಗಳಿಂದ, ಕಷ್ಟಗಳಿಂದ, ಸಂಕಟಗಳಿಂದ, ನೋವು, ದುಃಖಗಳಿಂದ ಕೂಡಿರುವಂತಹ ಜಾಗದಲ್ಲಿ ದಿಸ್ ಆತ್ಮ ಈಸ್ ತಿಷ್ಠತಿ, ಇಟ್ ಈಸ್ ದೇರ್. ಸೊ ಆತ್ಮ he stays in a very dangerous place. ಯಾಕೆ ಇದು ಡೇಂಜರಸ್ ಪ್ಲೇಸ್? ಬಿಕಾಸ್ ಮನುಷ್ಯ he has seen the comfortable zone, he has experienced what is comforts. ಸದಾ ಸುಖ ಸಂತೋಷ ಆನಂದವನ್ನು ಅನುಭವಿಸ್ತಾ ಇದ್ದಂತಹ ಮನುಷ್ಯ ಆತ್ಮ ಇರುವಂತಹ ಜಾಗದಲ್ಲಿ ನೋವು, ದುಃಖ, ಸಂಕಟ ಈ ಥರದ್ದೆಲ್ಲ ಇದೆ ಅಂತಂದಾಗ ಐ ಡೋಂಟ್ ವಾಂಟ್ ದಟ್. ಆತ್ಮ ಅಲ್ಲಿದೆ, ನಾನು ಹೋಗೋಕ್ಕಾಗಲ್ಲ, ನನಗೆ ಐ ಡೋಂಟ್ ವಾಂಟ್ ದುಃಖ, ಐ ಡೋಂಟ್ ವಾಂಟ್ ನೋವು, ನೋ ಮೋರ್ ಸಫರಿಂಗ್ಸ್, ಅದರಿಂದ ನನಗೆ ಬೇಡ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೀಚ್. ತೊಂದರೆಗಳು, ಸಂಕಷ್ಟಗಳು ಇರುವಂತಹ ಜಾಗಕ್ಕೆ ಹೋಗೋದಕ್ಕೆ ನೋ ಒನ್ ಈಸ್ ಪ್ರಿಪೇರ್ಡ್. ಬಿಕಾಸ್ ದಿಸ್ ಆತ್ಮ he is situated in a miserable state position. The Atma, he exists in the midst of miseries. That is called Gahvareshtam. His location is located there. ಇಂತಹ ಜಾಗದಲ್ಲಿ ಹೋಗಿ ಕೂತಿದ್ದಾನೆ. ಯಾಕೆ ಈ ರೀತಿಯ ವರ್ಣನೆಯನ್ನು ಇಲ್ಲಿ ವೇದಾಂತ ಮಾಡ್ತಾ ಇದೆ? ಆತ್ಮನ ಜಾಗವನ್ನು ಕುರಿತು ಇಷ್ಟೊಂದು ಮನಸ್ಸಿಗೆ ನೋವಾಗುವ ಹಾಗೆ, ಸಂಕಟಗಳ ಮಧ್ಯದಲ್ಲಿ ಆತ್ಮ ಇದ್ದಾನೆ, ಬಟ್ ಆತ್ಮ ಈಸ್ ವೆರಿ ಬ್ಲಿಸ್. ಸಿ ದಿ ಕಾಂಟ್ರಾಡಿಕ್ಷನ್. ಸೊ ಯಾಕೆ ಈ ರೀತಿ ಆತ್ಮನ ಜಾಗವನ್ನು ಹೇಳಿದ್ದಾರೆ? ಬಿಕಾಸ್ ಮನಸ್ಸು ಅಂತ ಹೇಳಿದಾಗ ಅದೊಂದು ಬಹಳ ಸೂಕ್ಷ್ಮವಾದ ಇಂದ್ರಿಯ. ಬಹಳ ಬೇಗ ನಮ್ಮ ಗಮನಕ್ಕೆ ಸಿಗದಂತೆ ಈ ಮನಸ್ಸು ಅನ್ನುವಂಥದ್ದು ಹೊರ ಪ್ರಪಂಚದಲ್ಲಿ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ಸಾಕು ಓಡೋಟಾಗುತ್ತೆ. ಬಿಕಾಸ್ ದಟ್ ಈಸ್ ದಿ ವೆರಿ ಸ್ವಭಾವ ಆಫ್ ದಿ ಮೈಂಡ್. ಮೈಂಡ್ ಅಂತಂದರೆ ಅದು ಅಲೆದಾಡುವಂತಹದ್ದು, ಅಸ್ಥಿರತೆ, ಚಂಚಲತೆ ಈಸ್ ದಿ ವೆರಿ ನೇಚರ್ ಆಫ್ ದಿ ಮೈಂಡ್. ಸೊ ಇಟ್ ಈಸ್ ದಿ ಸ್ವಭಾವ ಆಫ್ ದಿ ಮೈಂಡ್. ನಾವು ಪ್ರಯತ್ನಪೂರ್ವಕವಾಗಿ ಮನಸ್ಸು ಹೊರನುಗ್ಗದಂತೆ ಮಾಡಿ ಅದನ್ನು ಹಿಡಿತದಲ್ಲಿ ಇಟ್ಕೊಂಡಾಗ ವಿ ಸೇ ದಿ ಮೈಂಡ್ ಈಸ್ ಅವೈಲಬಲ್. ಓನ್ಲಿ ವೆನ್ ದ ಮೈಂಡ್ ಈಸ್ ಅವೈಲಬಲ್ ಥಿಂಗ್ಸ್ ಆರ್ ನೋನ್ ಟು ಯು. ಸೊ ಮನಸ್ಸು ನಮ್ಮ ಹತ್ರ ಇದೆ ಅಂತಂದಾಗ ನಮಗೆ ಅನೇಕಗಳು ತಿಳಿದು ಬರುತ್ತೆ. ಮನಸ್ಸು ನಮ್ಮ ಬಳಿ ಇಲ್ಲ ಅಂತಂದಾಗ ನಮಗೆ ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಸೊ ವಿ ಸೇ ದ ಮೈಂಡ್ ಈಸ್ ಅವೈಲಬಲ್.
ಮನಸ್ಸು ನಮ್ಮ ಹತ್ರ ಬಂದಿದೆ ಅಂತ ಗೊತ್ತಾಯಿತು. ಬಟ್ ಇನ್ ವಾಟ್ ಕಂಡೀಷನ್? ಮನಸ್ಸಿನ ಪರಿಸ್ಥಿತಿ ಏನು? ಮನಸ್ಸು ಆ ಸಮಯದಲ್ಲಿ ಇಟ್ ವಿಲ್ ಸಿ ಸೋ ಮೆನಿ ಎನಿಮೀಸ್. ಆ ಕ್ಷಣದಲ್ಲಿ ಮನಸ್ಸು ನನ್ನ ಹತ್ರ ಇದೆ ಅಂತ ಗೊತ್ತಾದಾಗ ನಾನು ಅನ್ಕೋತೀನಿ ಮೈಂಡ್ ಈಸ್ ಅವೈಲಬಲ್ ಬಿಕಾಸ್ ಇಟ್ ಈಸ್ ವೆರಿ ಮಚ್ ಹಿಯರ್. ಎಲ್ಲೋ ಅಲಿತಾ ಇದ್ದಂತಹ ಮನಸ್ಸನ್ನು ನಾನು ಬಲವಂತವಾಗಿ ಎಳ್ಕೊಂಬಂದು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಈ ಪ್ರವಚನ ಮುಗಿಯೋವರೆಗೂ ಇಲ್ಲಿರಬೇಕು, ನನಗೆಲ್ಲ ಅರ್ಥ ಆಗಬೇಕು, ಇಲ್ಲಿಂದ ನೀನು ಹೋಗ್ಕೂಡ್ದು ಅಂತ ಹೇಳಿ ನಾನು ಹಿಡಿದಿಟ್ಕೊಂಡಿದ್ದೀನಿ ಅನ್ನೋ ಗರ್ವದಲ್ಲಿ ನಾನು ಇರ್ತೀನಿ. ಆಗ ಮನಸ್ಸು ಇಲ್ಲಿ ಬಲವಂತವಾಗಿ ಇಲ್ಲಿ ಕೂತಿರೋದ್ರಿಂದ ಮನಸ್ಸು ಅನೇಕ ಎದುರಾಳಿಗಳ ಸುತ್ತ ಅದು ಒಂಟಿಯಾಗಿ ನಿಂತಿದೆ. ಮನಸ್ಸನ್ನು ಎನಿಮಿಗಳು ಯಾವುದು ಹಗರೆಯಲ್ಲಿ ಅದನ್ನು ಮತ್ತೆ ಎಳ್ಕೊಂಡು ಹೋಗೋದಕ್ಕೆ ಕಾಯ್ತಾ ಇರುವಂತಹ ಆ ಎನಿಮಿಗಳು ಯಾರು? ರಾಗ, ದ್ವೇಷ, ಕಾಮ, ಕ್ರೋಧ, ಮದ, ಮತ್ಸರ. ಇವೆಲ್ಲ ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ಟರೂ ಕೂಡ ಅವೆಲ್ಲ ಮನಸ್ಸನ್ನು ಅಷ್ಟು ಸುಲಭವಾಗಿ ಇವನಿಗೆ ನಾವು ಬಿಟ್ಕೊಡ್ಬಾರ್ದು. ಇವನನ್ನು ಮತ್ತೆ ನಾವು ನಮ್ಮ ಹತ್ರ ಇಟ್ಕೋಬೇಕು, ನಮ್ಮ ಬೇಳೆ ಬೇಯಿಸ್ಕೋಬೇಕು. ದಿಸ್ ಈಸ್ ದ ಥಿಂಕಿಂಗ್ ಆಫ್ ರಾಗ, ದ್ವೇಷ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ. ದೀಸ್ ಆರ್ ಆಲ್ ದಿ ಎನಿಮೀಸ್ ಆಫ್ ದಿ ಮೈಂಡ್. ಅದು ಬಿಡೋದಿಲ್ಲ, ಶಾಂತವಾಗಿರೋದಕ್ಕೆ ಇವುಗಳು ಬಿಡೋದಿಲ್ಲ. ದೀಸ್ ಆರ್ ಆಲ್ ದಿ ಎನಿಮೀಸ್. ಈ ಎಲ್ಲ ಕಾರಣಗಳಿಂದ ಇಷ್ಟೊಂದು ಕಷ್ಟವಾಗಿರುವಂತಹ ಮನಸ್ಸನ್ನು ನಿಲ್ಲಿಸಿಕೊಂಡು ಶಾಂತವಾಗಿ ಅಂತರ್ಮುಖಿಯಾಗಿ ಕಷ್ಟ, ದುಃಖ, ನೋವುಗಳ ಮಧ್ಯದಲ್ಲಿರುವಂತಹ ಈ ಆತ್ಮನ ದರ್ಶನವನ್ನು ನಾನು ಮಾಡಬೇಕು ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಈ ಎಲ್ಲ ಅವಕಾಶಗಳನ್ನು ಈ ಎನಿಮಿಗಳು ನಾಶ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಯು ಹ್ಯಾವ್ ಟು ಸ್ಟ್ರಗಲ್. ಆತ್ಮದರ್ಶನ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಸ್ಟ್ರಗಲ್. ಸಾಧಕ ಮತ್ತೆ ಮತ್ತೆ ಮನಸ್ಸಿಗೆ ಶಿಕ್ಷಣವನ್ನು ಕೊಡ್ತಾನೇ ಇರಬೇಕು. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.